ವಿನಯ್ ಅವರೇ ನಮಸ್ತೆ. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. 2015 ಜನವರಿ ಸಿದ್ಧಾರ್ಥ ಹೌದು ಅಲ್ವಾ? ಸೊ ಈಗ ಹತ್ರ 10 ವರ್ಷಗಳ ಒಂದು ಪಯಣ ನಡೆದಿದೆ. ಈ ಪಯಣದಲ್ಲಿ ಇಫ್ ಐ ವರ್ ಟು ಆಸ್ಕ್ ಯು, ನನಗೆ ಟಾಪ್ 3 ಹೈಲೈಟ್ ಮೊಮೆಂಟ್ಸ್ ಹೇಳಿ ಈ ಎಂಟೈರ್ ಪಯಣದಲ್ಲಿ, ಅಂದರೆ ಯಾವುದಾಗಿರುತ್ತೆ? ಟಾಪ್ 3 ಐ ಥಿಂಕ್ ಒನ್ ಹೈಲೈಟ್ ಮೂಮೆಂಟ್ ಇನ್ ಮೈ ಕರಿಯರ್ ಯುವರ್ ಆಸ್ಕಿಂಗ್. ಈ 10 ಇಯರ್ಸಲ್ಲಿ ಮಾತ್ರ? ಈ ಕರಿಯರಲ್ಲಿ 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 ಫಸ್ಟ್ ವಾಸ್ ನಂಗೆ ಅನಿಸಿದೆ ವೇರ್ ನನ್ನ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದು ಫಾರ್ ಮೋರ್ ದೆನ್ ದ ಮೂವಿ ಬಟ್ ಮೀ ಇಸ್ ಇನ್ ಅನಂತು ವರ್ಸಸ್ ನಸ್ರತ್. even though it didn't have great openings and like not a ಜಾಸ್ತಿ ಲಾಂಗ್ ರನ್ ಇಲ್ಲ ಅಂದ್ರೂ, ಬಟ್ ತುಂಬ ಜನ ಈಗ OTTಸಲ್ಲಾಗಲಿ ಆಮೇಲೆ ಟಿ ವಿಯಲ್ಲಾಗಲಿ ತುಂಬ ಜನ ಆ ಸಿನಿಮಾನ ನೋಡಿದ್ದಾರೆ. ಆಮೇಲೆ ತುಂಬ ಜನ ಆ ಸಿನಿಮಾನ ಅವ್ರ ಪರ್ಸ್ನಲ್ ಲೈಫ್ಗೆ ರಿಲೇಟ್ ಮಾಡಿ ನನಗೆ ಅದ್ರ ಬಗ್ಗೆ ಅನುಭವಗಳಿದ್ದಾರೆ. ಸೊ ದಟ್ ವಾಸ್ ಒಂದು ದೊಡ್ಡ ಹೈಲೈಟ್, ತುಂಬ ಖುಷಿ ಆಯಿತು. ಸೆಕೆಂಡ್ ವಾಸ್ ಐ ಥಿಂಕ್ when I got the script Gramayana, because I really loved that script and ಆ ಡೈರೆಕ್ಟರ್ ಕೂಡ ಆ ಸ್ಕ್ರಿಪ್ಟ್ನ ನನ್ನ ಜೊತೆ ಮಾಡಬೇಕಂತ ಹೇಳಿದಾಗ ಆ್ಯಂಡ್ ಅದರಲ್ಲಿ ಒಂದು ಅಷ್ಟು ಟಾಪಿಕ್ಗಳು ಕವರ್ ಆಗಿದೆ ವಿಚ್ ಎವ್ರಿಬಡಿ ಶುಡ್ ಸಿ ಆ್ಯಂಡ್ ಶುಡ್ ವಿಟ್ನೆಸ್ ಇಟ್. ಆ್ಯಂಡ್ ಐ ಆಲ್ಸೋ ಫೀಲ್ ಲೈಕ್ ದಟ್ ಮೂವಿ ಈಸ್ ಟೇಕಿಂಗ್ ಅ ಲಾಂಗ್ ಟೈಮ್. ಆಲ್ಮೋಸ್ಟ್ ಈಗ 6 years ಅಂದರೆ ವಿ ಸ್ಟಾಪ್ಡ್ ಇಟ್. ಆಮೇಲೆ ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ. ಬಟ್ ಯಾವಾಗ ತಿರ್ಗಾ ಶೂಟ್ ಮಾಡ್ತೀವಿ, ಆ ಸ್ಕ್ರಿಪ್ಟ್ನ ಓದ್ತೀವಿ, ಇಲ್ಲ ಕಾಸ್ಟ್ಯೂಮ್ ಹಾಕ್ತೀವಿ, ದಟ್ ಲವ್ ಫಾರ್ ದ ಮೂವಿ, ದಟ್ ಡ್ರೈವ್ ಫಾರ್ ಶೂಟಿಂಗ್ ದ ಮೂವಿ ಇಸ್ ಸ್ಟಿಲ್ ದ ಸೇಮ್. ನಾಟ್ ಓನ್ಲಿ ಫ್ರಮ್ ಮೀ, ಬಿಕಾಸ್ ಇಟ್ ವಾಸ್ ಬಿ ಲೈಕ್ ಮೇ ಬಿ ನನ್ನ ಪ್ರಾಜೆಕ್ಟ್ ನನಗೆ ಜಾಸ್ತಿ ಇರುತ್ತೆ ಅಂದ್ಕೊಂಡ್ರೆ ನನಗಲ್ಲ. ಈಗ ನನಗೆ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎವ್ರಿ ಆರ್ಟಿಸ್ಟ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಎವ್ರಿಬಡಿ ಹ್ಯಾಸ್ ದಟ್ ಲವ್ ಟುವರ್ಡ್ಸ್ ದಟ್ ಮೂವಿ. ಸೊ ದಟ್ ವಾಸ್ ಒನ್ ಹೈಲೈಟ್. ಬಿಕಾಸ್ ನಿರ್ದೇಶಕರಿಗೆ ಅಲ್ಲಿ ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿದ್ದಾರೆ ಅವರು. ಯಾಕಂದ್ರೆ ನಾನು ಅವ್ರನ್ನ ಮೆಟ್ ಹಿಮ್ ಕಪಲ್ ಆಫ್ ಟೈಮ್ಸ್. ಐ ಥಿಂಕ್ ಒಂದಿನ ನೀವು ಮೆಟ್ರೋಲ್ ಹೋಗ್ಬೇಕಂದ್ರೆ ಮೀಟ್ ಮಾಡಿದ್ವಿ. ಮೊನ್ನೆ ಒಂದು ಚಿತ್ರವನ್ನು ಇಬ್ರು ಒಂದೇ ಥಿಯೇಟರ್ ನೋಡಿದ್ವಿ. ಅದಾದ್ಮೇಲೆ ಅಚಾನಕ್ಕಾಗಿ ಮೀಟ್ ಮಾಡಿದ್ವಿ. ಅಲ್ಲಿ ಅವ್ರು ಆಕ್ಚುಲಿ ನನಗೆ ರಾಮಾಯಣದ್ದು ಒಂದು ಹಾಡು ಕೇಳಿಸಿದ್ರು. ಅದು ಊರಿಂದ ಮಾರಿಯನ್ನ ಹೊರಗೆ ಹೊರಸೋದು ನೋಡಿ ಜುಮ್ ಅಂತ. ಆ ಕಾನ್ಸೆಪ್ಟೇ ನನಗಂತೂ ಆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಿದ ರೀತಿ, ಆ ಹಾಡು. ಸೊ ಐ ಮೀನ್ ಅವರು ಅಷ್ಟೇ, ನಾನು ಅವ್ರನ್ನ ಮುಂಚೆನೂ ಮೀಟ್ ಮಾಡಿದ್ದೀನಿ, ಮೊನ್ನೆ ಕೂಡ ಮೀಟ್ ಮಾಡಿದೆ. ಅವರಲ್ಲಿ ಎಂಥೂಸಿಯಾಸಮ್ ಕಡಿಮೆನೇ ಆಗಿಲ್ಲ. ಈಸ್ ರೇರಿಂಗ್ ಟು ಗೋ. ಶೂಟ್ ಮತ್ತೆ ಶುರು ಆಗುತ್ತೆ ಸರ್, ಇದು ಪೆಪೆ ಎಲ್ಲ ಆದಮೇಲೆ ಶುರು ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಆ್ಯಂಡ್ ದೆನ್ ಯು ಸಿ ಹೌ ಇಟ್ ಕಮ್ಸ್ ಔಟ್ ಅಂತ. ಬಿಕಾಸ್ ಅದೇ ಅವರು ಅದೇ ಹೇಳಿದ್ರು, ಅನೇಕ ವಿಚಾರಗಳನ್ನು ಟಚ್ ಮಾಡಿದ್ದೀವಿ, ನೀವು ಅದನ್ನು ಮುಂಚೆ ನೋಡಿರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಸೊ ಅದು ನನಗೆ ತುಂಬ ಇಷ್ಟ. ಅದಾದಮೇಲೆ ನನಗೇನು ಖುಷಿ ಆಗುತ್ತೆ ಅಂದರೆ, ಈಗ ಗ್ರಾಮೀಣ ಟೀಸರಿಂದ ಪೆಪ್ಪೆ ಆಯಿತು ಅಂದರೆ, ಈಗ ಗ್ರಾಮೀಣ ಟೀಸರ್ ನೋಡಿ ಶ್ರೀಲೇಶ್ ಅವ್ರಿಗೆ ಅದಕ್ಕೆ ನಾನು ಈ ಪೆಪ್ಪೆ ಸ್ಕ್ರಿಪ್ಟ್ ಮಾಡ್ಬೋದು ಅಂತ ಅವ್ರು ನನಗೆ ಅಪ್ರೋಚ್ ಮಾಡಿದ್ರು. ಅವಾಗ ಗ್ರಾಮೀಣ ನಿಂತಿತ್ತು. ಪೆಪ್ಪರ್ ಟೀಸರಿಂದ ತಿರ್ಗಾ ಗ್ರಾಮೀಣ ಆಯಿತು. ಸೊ ಬೋತ್ ದ ಮೂವೀಸ್ ಆರ್ ಲೈಕ್ are helping me in some way. I also don't know. So the third highlight I think is Pepe, which is happening right now, and also ಒಂದು ಸರಳ ಪ್ರೇಮ ಕಥೆ, which is also very dear to me. ಗ್ರಾಮಾಯಣ ಚಂದ್ರು ಅವ್ರ ಹತ್ರ ಮಾತಾಡುವಾಗ, ಅದೇ ಅವತ್ತು ಮೆಟ್ರೋಲ್ ಈಸಕ್ಕಾಗಿ ಮಾತಾಡುವಾಗ ವಿ ಆರ್ ಆಲ್ಸೋ ಟಾಕಿಂಗ್, ಸರ್ ಒಂದು ಸರಳ ಬಂದಿದ್ದು ಒಳ್ಳೇದಾಯಿತು, ಈಗ ಅದರಿಂದ ಪೆಪೆಗೂ ಮತ್ತು ಗ್ರಾಮಾಯಣಕ್ಕೂ ಕೂಡ ಒಂದು ಎಕ್ಸ್ಟ್ರಾ ಪುಷ್ ಸಿಕ್ಕಾಗಿದೆ ಅಂತ. ಸೊ ಐ ಥಿಂಕ್ ಒಂದು ಸರಳ ಶುಡ್ ಆಲ್ಸೋ ಬಿ ಹೈಲೈಟ್ ಮೂಮೆಂಟ್ ಇನ್ ಯೋರ್ ಜರ್ನಿ. ಗ್ರೇಟ್. ಇದು ಒಂದಷ್ಟು ಹೈಲೈಟ್ ನನ್ನ ಲಾಸ್ಟ್ 10 years. ಲವ್ಲಿ ಫ್ಯಾಂಟಾಸ್ಟಿಕ್. ನಿಮಗೆ ಒಂದು ಚೈಲ್ಡ್ ಆಕ್ಟರ್ನ ಫೇಸ್ ಕೂಡ ಇತ್ತಲ್ವಾ? ವಾಟ್ ವಾಸ್ ದಟ್ ಲೈಕ್? But that was, I think it was not like I haven't really prepared or acted or even this ಅದೇನೇನು ಸೀನ್ಗಳಿತ್ತು ಅದು ಸುಮ್ಮನೆ ಅದು ಅಂದರೆ ಸಿಚುವೇಶ್ನಲ್. ಅಂದರೆ ನಾನು ಅವತ್ತು ಆ ಸೆಟ್ಗೆ ಹೋಗಿದ್ದೆ, ಆವಾಗ ಇನ್ನೊಂದು ಆರ್ಟಿಸ್ಟ್ ಯಾರೂ ಇರಲಿಲ್ಲ. ಅವಾಗ ಅಜ್ಜಿ ಹೇಳ್ತು, ಆಯಿತು ಹೋಗಿ ಆ್ಯಕ್ಟ್ ಮಾಡು, ಇಲ್ಲ ಯಾರೋ ಡೈರೆಕ್ಟರ್ ಇದು ವಿನಯನೇ ಮಾಡ್ಬೋದಲ್ಲ ಅಂತ ಮಾಡಿದ್ದು. ಸೊ ಅದು ಬಂದ್ಬಿಟ್ಟು ಸುಮ್ಮನೆ ಒಂದು ಗ್ಲಿಮ್ಸ್ ಬರುತ್ತೆ, ಇಲ್ಲ ಅಂದರೆ ಒಂದು 2 ದಿನ 3 ದಿನ ಶೂಟ್ ಇರುತ್ತೆ ಅದೇ. ಸೊ ಅದರಲ್ಲಿ ಏನು ಬಟ್ ಕ್ಯಾಮ್ರಾ ಶೈನೆಸ್ ಇತ್ತಾಗ ಅವಾಗ ಆ್ಯಕ್ಚುಲಿ ಗೊತ್ತೇ ಇರ್ತಿಲ್ಲ ಏನಾಗ್ತಿದೆ ಅಂತಲೇ. ಲೈಕ್ ಮೀನ್ಸ್ ಆ್ಯಂಡ್ ಇನ್ನೊಂದು ಏನಂದರೆ ಅವಾಗ ನಮಗೆ ಹೆಂಗಿತ್ತಂದರೆ ಶೂಟಿಂಗ್ ಬಂದ್ಬಿಟ್ಟು ಒಂಥರ ಸೆಕೆಂಡ್ ಮನೆ ಥರ. ಬಿಕಾಸ್ ತಾತ ಇರ್ತಾಯಿತ್ತು, ಇಲ್ಲ ದೊಡ್ಡಪ್ಪ ಇರ್ತಾಯಿತ್ತು, ಇಲ್ಲ ಚಿಕ್ಕಪ್ಪ ಅವ್ರ ನನ್ನ ತಂದೆ ಆ್ಯಕ್ಟ್ ಮಾಡ್ತಿದ್ರು.
ಸೊ ನಾವು ಈಗ ಎಲ್ಲರೂ ಹೋಗಿ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಬೇಕಂದ್ರೆ ಲೈಕ್ ಕಾಲೇಜ್ ಟೈಮಲ್ಲಂತೂ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಬೇಕಂದ್ರೆ ನಾವು ಶೂಟಿಂಗ್ ಸೆಟ್ಗೆ ಹೋಗ್ತಾ ಇದ್ವಿ. ಲೈಕ್ ಅಲ್ಲಿನ ಸೆಟಪ್ ಆಲ್ಮೋಸ್ಟ್ ಒಂದು ಕ್ಯಾಫೆ ಥರ ಇರ್ತಾಯಿತ್ತು. ಯಾವುದೋ ಒಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡ್ತಾಯಿದ್ರು, ಟೀ ಸಿಗ್ತಾಯಿತ್ತು, ಕಾಫಿ ಸಿಗ್ತಾಯಿತ್ತು, ಕೂತ್ಕೊಳಕ್ಕೆ ಜಾಗ ಸಿಗ್ತಾಯಿತ್ತು, ಆಮೇಲೆ ಶೂಟು ನೋಡೋಕೆ ಇದ್ದಾಯಿತ್ತು. ಸೊ ನಮಗೆ ಒಂಥರ ಶೂಟಿಂಗ್ ಜಾಗ ಬಂದ್ಬಿಟ್ಟು ಅದೊಂಥರ ಶೂಟಿಂಗ್ ಜಾಗ ಥರ ಅಲ್ಲ, ಅದೊಂಥರ ಅದು ಹೆಂಗೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಅದೊಂಥರ ವರ್ಕ್ ಪ್ಲೇಸು ಇಲ್ಲ ಸೆಕೆಂಡ್ ಹೋಮ್ ಆರ್ ಯು ಜಸ್ಟ್ ಗೋ ಟು ಹ್ಯಾವ್ ಗುಡ್ ಮೀಲ್ ಯು ಗೋ ಟು ದಿಸ್. ಸೊ ಆ ಥರ ಸೊ ಆ ಚಿಕ್ಕ ವಯಸ್ಸಲ್ಲಿ ಮಾಡ್ಬೇಕಂದ್ರೆ ಅದೇನು ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ನೀವು ಹೇಳಿದ ಹಾಗೆ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಹೋಗ್ತಿದ್ರಿ ಅಂತ, ಐ ಆಮ್ ಶ್ಯೂರ್ ನಿಮ್ಮ ಫ್ರೆಂಡ್ಸಲ್ಲೇನೆ ದೇರ್ ವುಡ್ ಬಿ ಒನ್ ಪರ್ಸನ್ ಹೂ ವುಡ್ ಬಿ ಅ ಬಿಗರ್ ಫ್ಯಾನ್ ಬಾಯ್ ಆಫ್ ಎನಿವನ್ ಇನ್ ಯೋರ್ ಫ್ಯಾಮಿಲಿ ದ್ಯಾನ್ ಯು ಆರ್. ಇಸ್ ದಟ್ ಹ್ಯಾಸ್ ಇಟ್ ಹ್ಯಾಪನ್? ಶಿವರಾಜ್ಕುಮಾರ್ ಅವ್ರು ನೋಡಿದ್ರೆ, ರಾಘವೇಂದ್ರ ರಾಜ್ಕುಮಾರ್ ಅವ್ರು ನೋಡಿದ್ರೆ, ಪುನೀತ್ ರಾಜ್ಕುಮಾರ್ ಅವ್ರು ನೋಡಿದ್ರೆ ನಿಮ್ಗಿಂತ ದೊಡ್ಡ ಫ್ಯಾನ್ ಬಾಯ್ಗಳು ಇದ್ದಾರಾ? ಇದ್ದಿರ್ತಾರೆ. ಕರೆಕ್ಟ್ ಗ್ಯಾರಂಟಿ. ಅವ್ರನ್ನ ತುಂಬ ಫಾಲೋ ಮಾಡೋರು, ತುಂಬ ಇಷ್ಟಪಡೋರು. ಅವ್ರ ಮೀನ್ಸ್ ಯಾಕೆ ನಾನು ಚಿಕ್ಕಪ್ಪ ಥರನೂ ನೋಡ್ತಾ ಇದ್ದೆ, ಒಂದು ಆ್ಯಕ್ಟರ್ ಥರ ಎರಡನ್ನೂ ನೋಡ್ತಾ ಇದ್ದೆ. ಬಟ್ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಅವ್ರನ್ನ ಬರೀ ಆ್ಯಕ್ಟರ್ ಥರನೇ ನೋಡ್ತಾ ಇದ್ರು. ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ಅವರು ಫ್ರೆಂಡ್ಸ್ ಥರನೂ ಆಗಿ ಎರಡು ವ್ಯೂನೂ ಸಿಗ್ತಾಯಿತ್ತು. ಬಟ್ ದೇ ವರ್ ಪೀಪಲ್ ಅವ್ರಿಗೆ ಚಿಕ್ಕಪ್ಪ ಅಂದರೆ ತುಂಬ ಪ್ಯಾಷನೇಟ್, ಲೈಕ್ ವಿತ್ ಅವ್ರ ವಾಲ್ಪೇಪರ್ ಯಾವಾಗಲೂ ಇರೋದು. ಆ್ಯಂಡ್ ಅವ್ರ ಮೂವೀಸ್ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ನೋಡೋದು, ಅವ್ರ ಸಾಂಗ್ಸ್ ಬಂದರೆ ಫಸ್ಟ್ ಹೋಗಿ ಅವಾಗ CD ತೊಗೊಂಡು ಸಾಂಗ್ ಕೇಳೋದು. ಸೊ ಆ ಥರ ಗ್ಯಾರಂಟಿ ಇದ್ರು ತುಂಬ. ಟೆಲ್ ಮಿ ಅಬೌಟ್ ದ್ಯಾಟ್, ನಾಟ್ ಜಸ್ಟ್ ಅಬೌಟ್ ಮಿಸ್ಟರ್ ಪುನೀತ್ ರಾಜ್ಕುಮಾರ್, ಯಾರ ಬಗ್ಗೆ ಆದರೂ ಆಗಲಿ ನಿಮ್ಮ ಕುಟುಂಬದಲ್ಲಿ. ಈಗ ನನಗೆ ತುಂಬ ಸಲ ಅನಿಸುತ್ತೆ, ಈಗ ನಮ್ಮ ತಂದೆ ಹೊರಗಡೆ ಏನೇ ಆಗಿರಬಹುದು, ಬಟ್ ನಮ್ಮ ಮನೆಗೆ ಬಂದರೆ ನಮ್ಮ ತಂದೆನೇ, ನಾವು ಅವ್ರ ಮೇಲೆ ಜೋರು ಮಾಡ್ತೀವಿ, ಪ್ರೀತಿ ಇರುತ್ತೆ, ಜಗಳನೂ ಆಡ್ತೀವಿ, ಆಲ್ ಆಫ್ ದಟ್ ಇಸ್ ಹೌ ದಿ ಡೈನಾಮಿಕ್ ಇಸ್ ಫಾರ್ ಯು ಆಸ್ ವೆಲ್ ಅಲ್ವಾ? ಕರೆಕ್ಟ್ ದಟ್ ಇಸ್ ದ ಸೇಮ್ ಡೈನಾಮಿಕ್. ಲೈಕ್ ತಂದೆ ಏನಿದ್ರು ಬಟ್ ಮನೇಲಿ ಅದೊಂಥರ ಅದು ಸೇಮ್ ಎಲ್ಲರಿಗೂ ಹೆಂಗಿರುತ್ತೆ ಅದೇ ಥರ. ಈಗ ತಾತಂದು ಅಷ್ಟೇ, ತಾತ ಮನೇಲಿ ತಾತ ಥರನೇ ತುಂಬ ವೆರಿ ಲವಿಂಗ್ ಟು ಜೊತೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಬಟ್ ಥಿಯೇಟರ್ಗೆ ಹೋದ ತಕ್ಷಣ ನಮ್ಮ ಪರ್ಸೆಪ್ಷನ್ನು ಅದು ಚೇಂಜ್ ಆಗ್ತಾಯಿತ್ತು ಸಬ್ಕಾನ್ಷಿಯಸ್ಲಿ. ದೇರ್ ಐ ಕುಡ್ ಲೈಕ್ ಪಿಕ್ಚರ್ ನೋಡ್ಬೇಕಂದ್ರೆ ಅಲ್ಲಿ ನಮ್ಮ ತಾತ ಕಾಣಿಸ್ತಾ ಇರಲಿಲ್ಲ, ಅಲ್ಲಿ ಡಾಕ್ಟರ್ ರಾಜ್ಕುಮಾರೇ ಕಾಣಿಸ್ತಾ ಇದ್ದಿದ್ದು. ಸೊ ಅದೊಂದು ಚೇಂಜ್, ಆ ಶಿಫ್ಟ್ ಹೆಂಗಾಗ್ತಿತ್ತು ಅಂತ ಗೊತ್ತಿಲ್ಲ. ಲೈಕ್ ನಾವೀಗ ಬಿಕಾಸ್ ತುಂಬ ಕನೆಕ್ಟ್ ಆಗ್ತಿದ್ವಿ, ತುಂಬ ಬೇಜಾರಾಗ್ತಾಯಿತ್ತು, ಅಳು ಬರ್ತಾಯಿತ್ತು, ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು. ಆ್ಯಂಡ್ ದಟ್ ವಿ ವುಡ್ ಕಂಪ್ಲೀಟ್ಲಿ ಆಸ್ ಎ ಕ್ಯಾರೆಕ್ಟರೇ ನೋಡ್ತಾ ಇದ್ವಿ. ಬಟ್ ಅದು ಆ ಶಿಫ್ಟ್ ಖಂಡಿತ ಆಗ್ತಾಯಿತ್ತು. ಬಟ್ ಮನೆಗೆ ಬಂದ ತಕ್ಷಣ ತಿರ್ಗಾ ಎಲ್ಲ ನಾರ್ಮಲ್. ಸರಿ, ಈಗ ನೀವು ಚಿಕ್ಕ ವಯಸ್ಸಿನಲ್ಲಿ ಈ ಶೂಟಿಂಗ್ ಸೆಟ್ಗೆ ನಟನಾಗಿ ಹೋಗುವಾಗ ಇನ್ಸ್ಟ್ರಕ್ಷನ್ಸ್ ನಿಮಗೆ ಡೈರೆಕ್ಟರ್ಸ್ ಕೊಡ್ತಾ ಇದ್ರಾ ಅಥವಾ ನಿಮ್ಮ ಅಜ್ಜಿಯವರು ತಾತನವರು? ಚಿಕ್ಕ ವಯಸ್ಸಲ್ಲ, ಇಲ್ಲ ಡೈರೆಕ್ಟರ್ ಕೊಡ್ತಾ ಇದ್ರಿ, ಕೇಳ್ತಾ ಇದ್ರಿ? ಸೊ ಬ್ಯಾಕ್ ದೆನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅದನ್ನು ತಗೊಂಡು ಅದರ ಮೇಲೆ ಕೆಲಸ ಮಾಡುವ ವ್ಯಕ್ತಿಯೇ ನೀವು? ಹೌದು. ಯು ಆರ್ ನಾಟ್ ಸಮನ್ ಹೂ ವಿಲ್ ನಾಟ್ ಲಿಸನ್. ಅಂದರೆ ಚಿಕ್ಕ ವಯಸ್ಸಲ್ಲಿ ನಾಟಿ ಆಗಿರ್ತಾರಲ್ಲ? ಇಲ್ಲ, ಹಾಗೇನಿಲ್ಲ. ಆ ಥರ ಏನಿಲ್ಲ. ಸೊ ದಟ್ ಟೈಮ್ ಐ ವುಡ್ ಲಿಸನ್. ಬಟ್ ಲೈಕ್ ಐ ಥಿಂಕ್ ಐ ಟೋಲ್ಡ್ ದಿಸ್ ಬಿಫೋರ್ ಆಲ್ಸೋ. ದೇರ್ ವಾಸ್ ಅ ಸೀನ್ ಒಡೋಟಿದವರು ಶೂಟಿಂಗ್ ಮಾಡ್ತಾ ಇದ್ವಿ. ಸೊ ದೇರ್ ಇಸ್ ಅ ಸೀನ್ ವೇರ್ ತಾತ ಅವ್ರು ಕೂತಿದ್ದಾರೆ, ಮಾಧವಿ ಅವ್ರು ಕೂತಿದ್ದಾರೆ, ಅದ್ರ ಪಕ್ಕ ನಾನು ಕೂತಿದ್ದೀನಿ. ಅವರಿಬ್ರು ಜಗಳ ಆಡ್ತಿರ್ತಾರೆ. ಆಮೇಲೆ ತಾತ ಎದ್ದೊಟ್ಟೋಗುತ್ತೆ, ಆಮೇಲೆ ಇವ್ರು ಇನ್ನೂ ಮಾತಾಡ್ತಿರ್ತಾರೆ. ಸೊ ನಾನು ಕೂತಿದ್ದೆ, ಅಲ್ಲಿ ತಾತ ಎದ್ದೊಟ್ಟೋಗಿದೆ ಸೀನಲ್ಲಿ, ಅವ್ರು ಇನ್ನೂ ಮಾತಾಡ್ತಿದ್ದಾರೆ. ನನಗೆ ಅದರಲ್ಲಿ ನಗು, ಯಾಕೆ ಅಮ್ಮ ಇನ್ನೂ ಮಾತಾಡ್ತಿದ್ದಾರೆ, ಎದ್ದೋಗಿದ್ದಾರೆ ಅಂತ. ಬಟ್ ಅದು ಸೊ ನಂಗೆ ಅದೊಂದು ಮೆಮೊರಿ ಇದೆ. ಬಟ್ ಅದು ಆ್ಯಕ್ಚುಲಿ ಶೂಟ್ ಅವ್ರನ್ನ ಸೀನ್ ಮಾಡ್ತಾ ಇದ್ರು. ಬಟ್ ನನಗೆ ಅದೊಂಥರ ನಿಜ ರಿಯಲ್ ಇನ್ಸಿಡೆಂಟ್ ಥರ ಅನಿಸ್ತಾ ಇತ್ತು. ಮಾಧವಿ ಅವ್ರ ಬಗ್ಗೆ ಹೇಳಿದ್ರೆ ಈಗ, ಆ್ಯಂಡ್ ಅಟ್ ದ್ಯಾಟ್ ಮೂಮೆಂಟ್ ಐ ಥಾಟ್ ಎಂಥ ಸ್ಟೆಲ್ಲಾರ್ ಪರ್ಫಾರ್ಮರ್ಸ್ ಅವರೆಲ್ಲ. ಆಗಿನ ಕಾಲದ ಯಾರ್ಯಾರು ಫೀಮೇಲ್ ಆ್ಯಕ್ಟರ್ಸ್, ಹೀರೋಯಿನ್ಸ್ ಇದ್ದರು. ನೌ ದಟ್ ಯು ಆರ್ ಅ ಫುಲ್ ಟೈಮ್ ಆ್ಯಕ್ಟರ್, ಆರ್ ಯು ಏಬಲ್ ಟು ಜಸ್ಟ್ ರಿಲೇಟ್ ಟು ದೆಮ್ ಆ್ಯಂಡ್ ಸಿ ಅವರು ತಮ್ಮ ಕೆರಿಯರ್ಸ್ನ ಹೇಗೆ ರೂಪಿಸ್ಕೊಂಡ್ರು? ನಾಟ್ ಜಸ್ಟ್ ಮಾಧವಿ ಅವರು, ದ್ಯಾಟ್ ಲೀಗ್ ಆಫ್ ಆ್ಯಕ್ಟರ್ಸ್ ಬ್ಯಾಕ್ ದೆನ್, ಎಷ್ಟು ಸಬ್ಸ್ಟೆನ್ಸ್ ಇತ್ತಲ್ಲ ಅವರಲ್ಲಿ ಅಂತ. ಖಂಡಿತ ದೇ ಕುಡ್ ಡೂ ಆಲ್ ಟೈಪ್ಸ್ ಆಫ್ ರೋಲ್ಸ್ ಆ್ಯಂಡ್ ಇನ್ ಆಲ್ ಲ್ಯಾಂಗ್ವೇಜಸ್. ಅಯ್ಯೋ ಹೌದು. ಆ್ಯಂಡ್ ಬಿಫೋರ್ ನಂಗನ್ಸುತ್ತೆ ಎಲ್ಲ ಆ್ಯಕ್ಟ್ರಸ್ಸು ಎಲ್ಲ ಲ್ಯಾಂಗ್ವೇಜಲ್ಲೂ ಆ್ಯಕ್ಟ್ ಮಾಡ್ತಿದ್ರು. ಎಲ್ಲ ಥರ ಒಂದು ಈಗ ಪೌರಾಣಿಕ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ತಿದ್ರು, ಅದೇ ಥರ ಒಂದು ನಾರ್ಮಲ್ ಸಾಮಾಜಿಕ ಚಿತ್ರದಲ್ಲೂ ಆ್ಯಕ್ಟ್ ಮಾಡ್ತಿದ್ರು. ಆಮೇಲೆ ಜನನೂ ಎರಡನ್ನೂ ಒಂದೇ ಥರ, ಆಲ್ಮೋಸ್ಟ್ ಒಂದೇ ಥರ ನೋಡ್ತಾ ಇದ್ರು ಅನ್ಸುತ್ತೆ ಆ ಟೈಮಲ್ಲಿ. ಒಂದು ಈಗ ತಾತನ ಸಿನಿಮಾನೇ ನೋಡಿದ್ರೆ ಒಂದು ಮಯೂರನೂ ಸೂಪರ್ ಹಿಟ್ಟು, ಒಂದು ಹಾಲು ಜೇನು ಸೂಪರ್ ಹಿಟ್ಟು. ಆ್ಯಂಡ್ ಇನ್ ದ ಸೇಮ್ ಟೈಮ್ ಆಫ್ ದ ಕರಿಯರ್. Correct. So I think the cinema also, they would see both cinemas as cinemas only. Correct.
ಆ್ಯಂಡ್ ದೆನ್ ನಾಯಕರನ್ನು ಕೂಡ ಅಥವಾ ನಟಿಯರನ್ನು ಕೂಡ ಇದೊಂಥರ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಮೈಂಡ್ ಸೆಟ್ಗೆ ಹೋಗ್ತಾ ಇದೀನಿ ನನಗೆ ಗೊತ್ತಿಲ್ಲ. ಬಟ್ ಈಗ ಬಿಕಾಸ್ ಮಾಧವಿ ಅವರು ಅಂತ ಹೇಳಿದ್ರೆ ನಂಗೆ ಸರಿತಾ ಅವ್ರ ನೆನಪಿಗೆ ಬರ್ತಾ ಇದ್ದಾರೆ. ಕರೆಕ್ಟ್ ಸರ್. ಸಾಲಿಡ್ ರೋಲ್ಸ್ ಅಂದರೆ ಅವ್ರು ಮಾಡಿರೋ ರೋಲ್ಸ್ ನಮಗೆ ನೆನಪಿದ್ದೇ ಇರುತ್ತೆ. ಈಗ ಆ ಕ್ಯಾರೆಕ್ಟರ್ ನೆನಪಿರುತ್ತೆ, ಅಂದರೆ ಅದೊಂದು ಸಬ್ಸ್ಟೆನ್ಸ್ ಇರುತ್ತೆ ಆ ಸ್ಟೋರಿಯಲ್ಲಿ. ಅವ್ರದ್ದೊಂದು ಆ್ಯಕ್ಚುಯಲ್ ಪಾರ್ಟ್ ಇರುತ್ತೆ, ವಿಚ್ ವಿತೌಟ್ ದಟ್ ಪಾರ್ಟ್ there is some like a film complete ಆಗಲ್ಲ. So you need that strong character, you need certain things from that character, and that will make the film as a whole ಅಷ್ಟು ಸಾಲಿಡ್ ಸಬ್ಸ್ಟೆನ್ಸ್ ಇರ್ತಾ ಇತ್ತು. ಆ್ಯಂಡ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಸ್ಪೆಷಲ್ ಅಬೌಟ್ ಪೆಪೆ ಆಸ್ ವೆಲ್. ನಾನು ಅದಕ್ಕೆ ವಾಪಸ್ ಬರ್ತೀನಿ, ದಿ ವುಮೆನ್ ಕ್ಯಾರೆಕ್ಟರ್ಸ್ ಇನ್ ಪೆಪೆ. ವಿಕಿಪೀಡಿಯಲ್ಲಿ ನೋಡ್ತಾ ಇದ್ದೆ, ಯಾರೇ ಕೂಗಾಡಲಿ ಪ್ಲಸ್ ಅಣ್ಣಾ ಬಾಂಡಿಗೆ ವಾಟ್ ವರ್ ಯು ಡೂಯಿಂಗ್ ದೇರ್? ಸೊ ಯಾರೇ ಕೂಗಾಡಲಿ ಆ್ಯಂಡ್ ಅಣ್ಣಾ ಬಾಂಡ್, ಸೊ ಐ ಜಸ್ಟ್ ಫಿನಿಶ್ ಕಾಲೇಜ್ ಆ್ಯಂಡ್ ಐ ಥಾಟ್ ಐಲ್ ಗೆಟ್ ಇನ್ ಟು ಮೂವೀಸ್. ತಂದೆನ ಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡ್ತಿದ್ದೆ. ಸೊ ಹೆಂಗೆ ಅಣ್ಣಾ ಬಾಂಡಲ್ಲಿ ಹೆಂಗೆ ಸ್ಟಾರ್ಟ್ ಆಗಿದೆ ಅಂದರೆ, ಈಗ ಒಂದು ಫಾರಿನ್ ಶೂಟ್ ಇತ್ತು. ಸೊ ಫಸ್ಟ್ ಹಾಡಿಗೆ ಸ್ಪೇನಲ್ಲಿ ಶೂಟ್ ಮಾಡೋದು. ಸೊ ಅದನ್ನು ಫಸ್ಟ್ ನಾನೇ ಪ್ಲ್ಯಾನ್ ಮಾಡ್ತೀನಿ, ನಾನೇ ಲೊಕೇಶನ್ಸ್ನ ನೋಡ್ತೀನಿ, ನಾನೇ ಅಲ್ಲಿ ಕೋಆರ್ಡಿನೇಟರ್ನ ಇದು ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡೋದು. ಜೊತೆಗೆ ಇಡೀ ಸಿನಿಮಾ ಚಿಕ್ಕಪ್ಪನ ಜೊತೆ ಟ್ರಾವೆಲ್ ಮಾಡಿದ್ದೆ ಆ ಶೂಟಲ್ಲಿ. ಆಮೇಲೆ ಡ್ಯಾಡ್ಗೆ ಪ್ರೊಡಕ್ಷನ್ಗೆ ಒಂದಷ್ಟು ಹೆಲ್ಪ್ ಮಾಡ್ತಿದ್ದೆ. ಆಮೇಲೆ ಎವ್ರಿ ಡೇ ಶೂಟ್ ವಿಟ್ನೆಸ್ ಮಾಡ್ತಿದ್ದೆ. ಆಮೇಲೆ ಒಂದೊಂದ್ಸಲಿ ಅಲ್ಲೊಂದು ಫೈಟ್ ಸೀಕ್ವೆನ್ಸ್ ಇತ್ತು ಅಣ್ಣಾ ಬಾಂಡಲ್ಲಿ. ಸೊ ನಾರ್ಮಲ್ ಆಗಿ ಕೊರಿಯೋಗ್ರಾಫ್ ಮಾಡ್ತಾರಲ್ಲ, ಈಗ ರವಿ ವರ್ಮ ಅವ್ರು ಕೊರಿಯೋಗ್ರಾಫ್ ಮಾಡ್ತಾರೆ, ಒಬ್ರು ಫೈಟರ್ ಇಟ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಿದ್ರು. ಅವಾಗ ನಾನು ಫ್ರೀ ಇರ್ತಾ ಇದ್ನಲ್ಲ, ಹೆಂಗಿದ್ರು ನೀನು ಬರ್ತೀನಿ ನೀನೇ ಮಾಡು ಅಂತ ನನ್ನ ಕೈಲಿ ಮಾಡಿಸ್ತಾ ಇದ್ರು. ಸೊ ಅವಾಗ ಒಂದಷ್ಟು ಎಕ್ಸ್ಪೀರಿಯನ್ಸ್ ಸಿನಿಮಾ ಬಗ್ಗೆ, ಕ್ಲೋಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂದು ಡೈಲಿ ರೂಟೀನ್ ಸಿನಿಮಾದ ಹೆಂಗಿರುತ್ತೆ ಅಂತ ಅಬ್ಸರ್ವ್ ಮಾಡೋಕ್ಕೆ ಐ ವಾಸ್ ದೇರ್ ಫಾರ್ ಬೋತ್ ದ ಮೂವೀಸ್. ಸರಿ, ಐ ವಿಲ್ ಸ್ಟಾಪ್ ಅಟ್ ದಟ್ ಜಂಕ್ಷರ್. ಈಗ ಆ ಚೈಲ್ಡ್ ಆರ್ಟಿಸ್ಟ್ ಫೇಸ್ ಆಯಿತು, ವೇರ್ ಯು ಆರ್ ನಾಟ್, ಅಂದರೆ ಅಲ್ಲಿ ಲೈಕ್ ಯು ಸೆಡ್ ಸಿಚುಯೇಷನಲ್ ಅದು ಅಲ್ಲಿದ್ದೇ ಮಾಡಿಸಿದ್ರು ಅಂತ. ಡಿಗ್ರಿ ಆಯಿತು, ಡಿಗ್ರಿ ಆದಮೇಲೆ ಇದಕ್ಕೆ ಬಂದ್ರಿ ಅಂತ ಹೇಳ್ತಾ ಇದ್ದೀನಲ್ಲ. ಸೊ ವಾಸ್ ದಿಸ್ ಆಲ್ವೇಸ್ ಅ ಪಾರ್ಟ್ ಆಫ್ ದ ಪ್ಲ್ಯಾನ್ ಆರ್ ಡಿಡ್ ಯು ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್ ಆಲ್ಸೋ? ನನಗೆ ಸಿನಿಮಾ ಸಂಬಂಧಪಟ್ಟಿದ್ದು ಏನಾದ್ರು ಮಾಡಬೇಕು ಅಂತ ಯಾವಾಗಲೂ ಇತ್ತು. ಲೈಕ್ ಇದರ್ ಆ್ಯಕ್ಟಿಂಗ್, ಇಲ್ಲಾಂದರೆ ಪ್ರೊಡಕ್ಷನ್, ಡೈರೆಕ್ಷನ್ ಐ ನೆವರ್ ಥಾಟ್ ಅಬೌಟ್ ಇಟ್, ಆರ್ ಮೇ ಬಿ ಒಂದು ಎಡಿಟಿಂಗ್. ಸೊ ಸಮ್ ಟೆಕ್ನಿಕ್ಯಾಲಿಟಿ, ಯಾವ್ದಾದ್ರು ಒಂದು ಸಿನಿಮಾ ಸಂಬಂಧಿತ ಮಾಡಬೇಕಂತ ಯಾವಾಗಲೂ ಇತ್ತು. ಅದು ಯಾಕೆ ಮನೇಲಿ ಎಲ್ಲರೂ ಅದೇ ಇದರಲ್ಲಿದ್ದಾರೆ, ಅದರ ಇನ್ಫ್ಲುಯೆನ್ಸಾ, ಅಥವಾ ಡಿಡ್ ಯು ರಿಯಲಿ ಹ್ಯಾವ್ ಔಟ್ಸೈಡ್ ಆಫ್ ಯುವರ್? ಬಟ್ ಆಲ್ಸೋ ವಾಟ್ ಹ್ಯಾಪನ್ಸ್ ಇಸ್ ವೆನ್ ಚಿಕ್ಕ ವಯಸ್ಸಿಂದಾನೇ ಈ ಇದೊಂದು ಸರೌಂಡಿಂಗಲ್ಲಿ ಬೆಳೆದಾಗ, ಲೈಕ್ ಯು ನೋ ಮೋರ್ ಅಬೌಟ್ ಮೂವೀಸ್ ದ್ಯಾನ್ ಎನಿಥಿಂಗ್ ಎಲ್ಸ್ ಅಲ್ಲ. ಯಾಕಂದರೆ ನೀವು ಎಲ್ಲೋದ್ರೇನೂ ಸಿನಿಮಾನೇ ನೋಡ್ತಿದ್ದೀರಾ. ನಿಮ್ಮ ಮನೇಲಿ ಔಟಿಂಗ್ ಅಂದರೆ ಅದು ಸಿನಿಮಾ. ಈಗ ಮನೆಯಲ್ಲಿ ಗೆಸ್ಟ್ ಬಂದರೆ ಅವರ ನಟರು, ಇಲ್ಲ ಪ್ರೊಡ್ಯೂಸರ್ಗಳು, ಇಲ್ಲ ಡೈರೆಕ್ಟರ್ಗಳು. ಈಗ ಅಪ್ಪ ಅಮ್ಮ ಇಲ್ಲ ಅವ್ರ ಅಪ್ಪ ಚಿಕ್ಕಪ್ಪ ಅವರೇನೋ ಡಿಸ್ಕಷನ್ಸ್ ನಡೀತಾ ಇದೆ, ಅದನ್ನೊಂದು ಚೂರು ಕೇಳಿಸ್ಕೊಂಡ್ರೆ ಅದು ನೋಡಿದ್ರೆ ಸಿನಿಮಾ ಇರುತ್ತೆ, ಇಲ್ಲ ಯಾವುದೋ ಮೂವಿ ಇರುತ್ತೆ. ಸೊ ಎವ್ರಿಥಿಂಗ್ ಮೂವಿ ರಿಲೇಟೆಡಲ್ಲಿ ಯು ಆರ್ ಸರೌಂಡೆಡ್ ಆ್ಯಂಡ್ ಪೀಪಲ್ ಬಂದು ನಮ್ಮ ಮಾತಾಡ್ಸ್ತಿರೇನು ಅವರು ಕೇಳೋದು ಬಂದು ತಂದೆ ಬಗ್ಗೆ, ತಾತನ ಬಗ್ಗೆ, ಸಿನಿಮಾ ಬಗ್ಗೆ. ಕಾನ್ವರ್ಸೇಷನ್ಸ್ ಆಲ್ಸೋ ವುಡ್ ಹ್ಯಾಪನ್ ಅಬೌಟ್ ಸಿನಿಮಾ. ಸೊ ಐ ಥಿಂಕ್ ವೆನ್ ಅಷ್ಟೊಂದು ಸರೌಂಡ್ ಬರೀ ಸಿನಿಮಾದಲ್ಲಿ ಸರೌಂಡ್ ಆಗಿದ್ದಾಗ, ಸೊ ಯು ವಿಲ್ ಬಿ ಲೈಕ್ obvious thing they will. But is there something that drew you towards it? ಅಂದರೆ ಇವರೆಲ್ರಿಗೂ ಇರೋ ಒಂದು ಅಪ್ರಿಸಿಯೇಷನ್ ಆಗಲಿ, ಅಥವಾ ಹೌ ಪೀಪಲ್ ಲುಕ್ ಅಪ್ ಟು ದೆಮ್ ಅನ್ನೋದಾಗಲಿ, ಡಿಡ್ ದ್ಯಾಟ್ ಎಲಿಮೆಂಟ್ ಆಲ್ಸೋ ಇನ್ಸ್ಪೈರ್ ಯು? No, that's not much because for me, no, when ಅದು ಹೆಂಗಂದರೆ ಇಟ್ಸ್ ನಾಟ್ ಲೈಕ್ it's very, I don't know how to say it, because for me it was a normal thing. Sari. It comes across like arrogancy, no, but it is a normal thing because when ಚಿಕ್ಕ ವಯಸ್ಸಲ್ಲಿ ನೀವು ನೋಡಿದಾಗ, ನೀವು ಬೇರೆ ಇನ್ನೇನು ನೋಡಿಲ್ಲ, ಇದನ್ನೇ ನೋಡಿದಾಗ ಅದು ನಮಗೆ ನಾರ್ಮಲ್ ಥರ ಕಾಣಿಸುತ್ತೆ. ನಾನು ಯಾಕೆ ಅದನ್ನು ಕೇಳ್ತಾ ಇದ್ದೀನಿ ಅಂದರೆ, ಈಗ ಫಾರ್ ಇನ್ಸ್ಟೆನ್ಸ್ ಯಾವುದೋ ಒಂದು ವ್ಯಾಪಾರ ಮಾಡ್ತಿರ್ತಾರೆ ತಂದೆ ಒಂದು ಮನೆಯಲ್ಲಿ, ಅಂದರೆ ಅವರ ಮಗನಿಗೆ ಯೂಶಲಿ ಅದರಲ್ಲಿ ಇಂಟ್ರೆಸ್ಟ್ ಇರಲ್ಲ, ಅವ್ನು ಬೇರೆ ಏನೋ. ಅದಕ್ಕೆ ಇದು ಕಾಂಟ್ರಾಸ್ಟ್ ಇದೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನನಗೇನೋ ಇದು ಓಕೆ ಶೋರ್ ಮೊದಲಿಂದನೂ ತುಂಬ ಇಷ್ಟ ಆಯಿತು, ಸಿನಿಮಾ ನೋಡೋದಂದರೆ ತುಂಬ ಇಷ್ಟ ಆಯಿತು. ಈಗ ಆ್ಯಂಡ್ ಆಲ್ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಎಲ್ಲ ಇನ್ಸಿಡೆಂಟ್ಸ್ ಒಂದಷ್ಟು, ಲೈಕ್ ಇಡೀ ಒಂದು ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಮನೆಗೆ ಬರೋದು, 6 months ಅಲ್ಲಿ ಕೂತ್ಕೊಂಡು ಒಂದು ಹಾಲಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಮ್ಯೂಸಿಕ್ ಕಂಪೋಸ್ ಮಾಡೋದು, ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಏನಾಗ್ತಿದೆ ಅಂತ ಗೊತ್ತಿರಲಿಲ್ಲ. ಬಟ್ ಆ ಇಮೇಜಸ್ ಇನ್ನೂ ತಲೆಯಲ್ಲಿದೆಯಲ್ಲ, ಅದೆಲ್ಲ ನೋಡಿದಾಗ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್. ಲೈಕ್ ಯು ನೋ, I also want to be a part of that discussion at some point. I also want to do what they are doing. So that maybe
like, you know, inspired me to do safe. I'll come back to this question, sorry to interrupt you. ನನಗೆ ಒಂದು ವಿವಿಡ್ ಇಮೇಜ್ ಅಂತ ಹೇಳಿದ್ರಲ್ಲ, ನನಗೆ ಅದು ತುಂಬ ಖುಷಿ ಆಯಿತು. ಅಂದರೆ ದಿನವೂ ಒಂದು ಅಟ್ಲೀಸ್ಟ್ ಬಂಚ್ ಆಫ್ ಆರ್ಟಿಸ್ಟ್ ಇದ್ದಾರೆ, ಅವ್ರು ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಯಾರಾದರೂ ಮಾತಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಟೆಲ್ ಮಿ ಒನ್ ವಿಷುಯಲ್, ಒಂದು ವಿವಿಡ್ ವಿಷುಯಲ್ ಡಾಕ್ಟರ್ ರಾಜ್ಕುಮಾರ್ ಅವರು ಇರೋದು ನಿಮ್ಮ ತಲೆಗೆ ಬರೋದು ಆ ರೀತಿ ಒಂದು. ಆ್ಯಂಡ್ ವಾಟ್ ವಾಸ್ ಹಿ ಡೂಯಿಂಗ್ ಇನ್ ದಟ್? I have this very thing, I think this was during Om Ansute, where Tata is sitting, Apana Tata and then Tata our brother, Vardappa ಅವರು, ಅವ್ರ ಮುಂದೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಅದು ಹಾರ್ಮೋನಿಯಂ ಇದೆ, ತಬಲಾ ಇದೆ, ಹಂಸಲೇಖ ಅವರು ಇದ್ದಾರೆ, ಆಮೇಲೆ ಉಪೇಂದ್ರ ಅವರು ಇದ್ದಾರೆ. ಸೊ ಟ್ಯೂನ್ಗಳು ಬಾರಿಸ್ತಾ ಇರ್ತಾರೆ. ಸೊ ನಮ್ಗೆ ಯಾವಾಗ ಕಾಣಿಸೋದು ಅಂದರೆ, ಈಗ ಯಾರೋ ಟಾಯ್ಲೆಟ್ಗೆ ಬರೋದು, ಯಾರೋ ನೀರು ತೊಗೊಂಡಾಗ ಬಾಗಿಲು ಓಪನ್ ಆಗುತ್ತೆ, ಅದೊಂದು ಚಿಕ್ಕದು ಕಾಣಿಸುತ್ತೆ, ತಿರ್ಗಾ ಕ್ಲೋಸ್ ಆಗುತ್ತೆ. ಸೊ ಆಮೇಲೆ ಅಪ್ಪು ಪಿಕ್ಚರ್ ಆ್ಯಂಡ್ ಅಭಿ ಪಿಕ್ಚರ್ ಟೈಮಲ್ಲಿ ಒಂದೆರಡು ಸಲ ನಮ್ಮ ತಾತನೇ ಬನ್ನಿ ಕೂತ್ಕೊಳ್ಳಿ ನೀವು ನೋಡಿ ಇದು ಏನಾಗ್ತಿದೆ ಅಂತ ಗುರುಕಿರಣ್ ಅವರು ಮ್ಯೂಸಿಕ್ ಮಾಡಿದಾಗ ಅವಾಗ ಫಸ್ಟ್ ಟೈಮ್ ಅವ್ರಿಗೆ ಯಾಕೆ ಹಾಗೆ ಮಾಡಿರ್ಬೋದು? ವೈ ಡಿಡ್ ಹಿ ಇನ್ವೈಟ್ ಯು? ಮೇ ಬಿ ಹಿ ಆಲ್ಸೋ, ಗುರುಕಿರಣ್ ಅವರು ಸ್ವಲ್ಪ ಮಾಡರ್ನ್ ಇರ್ಬೋದು. ಆಮೇಲೆ ಅವಾಗ ಅವರು ಗಿಟಾರಲ್ಲಿ ಪ್ಲೇ ಮಾಡ್ತಿದ್ರು ಟ್ಯೂನ್ಸ್ನ. ಸೊ ಅವಾಗ ಅವ್ರಿಗೂ ಮೋಸ್ಟ್ಲಿ ಆರ್ ಹಿ ವುಡ್ ಹ್ಯಾವ್ ಸೀನ್ ದಟ್, ಏನಂತಾರೆ, ಆ ಕುತೂಹಲ ನೋಡಿರಬೇಕು ನಮ್ಮಲ್ಲಿ, ಅದು ಏನಾಗ್ತಿದೆ ಒಳಗಡೆ. ಸೊ ಅದಕ್ಕೆ ಅವರು ನಮ್ಮನ್ನ ಇನ್ವೈಟ್ ಮಾಡಿ ಆಯಿತು ಕೂತ್ಕೊಳ್ಳಿ ನೋಡಿ ಅಂತ ಕೂರಿಸಿ ನಮ್ಮ ಮುಂದೆ ಒಂದಷ್ಟು ಟ್ಯೂನ್ಸ್ ಬಗ್ಗೆ ಮಾತಾಡ್ತಿದ್ರು. ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಅವ್ರಿಗೆ. ಆ್ಯಂಡ್ ಮೇ ಬಿ ಅದಕ್ಕೇ ಎಂಡ್ ಪ್ರಾಡಕ್ಟ್ ಹಾಗೆ ಬರ್ತಾ ಇದ್ದಿದ್ದು. ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ವೇರ್ ಉಪೇಂದ್ರ ಇದ್ದಾರೆ, ಹಂಸಲೇಖ ಅವರಿದ್ದಾರೆ, ವರದಪ್ಪ ಅವರಿದ್ದಾರೆ, ರಾಜ್ಕುಮಾರ್ ಅವರಿದ್ದಾರೆ, ಫಾರ್ ಅ ಟ್ಯೂನ್. Correct. ಎಷ್ಟು ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ ಅದರಲ್ಲಿ. And that would take, sometimes I've seen like movies which would take 3 months at home, like everyday meetings and lunches for just making music. And it would ಆಮೇಲೆ ಈಗ ಜೊತೆಗೆ ನಮ್ಮ ಮನೆಯಲ್ಲಿ ಈಗ ಕಾಸ್ಟ್ಯೂಮರ್ ಮಾಡ್ತಾರಲ್ಲ ಅವರು, ಆಮೇಲೆ ಒಂದಷ್ಟು ಲೈಟ್ ಆಫೀಸರ್ಗಳು, ಒಂದಷ್ಟು ಪ್ರೊಡಕ್ಷನ್ ಅವರು, ಒಂದಷ್ಟು ಜನ ಮನೆಯಲ್ಲೇ ಸ್ಟೇ ಮಾಡ್ತಾಯಿದ್ರು. ಸೊ ಈಗ ಎಷ್ಟು ಜನ ಶೂಟಿಂಗಲ್ಲಿ ಇದ್ದಾರೆ, ಒಂದಷ್ಟು ಜನ ಡೈಲಿ ಬಂದು ವಿಟ್ನೆಸ್ ಮಾಡಿ ಮನೇಲೂ ಅವರೇ ಇರ್ತಾಯಿದ್ರು. ಸೊ ಇಟ್ ವಾಸ್ ಲೈಕ್ ದ ಹೌಸ್ ಆ್ಯಂಡ್ ಶೂಟ್ಸ್ ವರ್ ಹ್ಯಾಪನಿಂಗ್ ಇನ್ ದ ಹೌಸ್ ವೇರ್ ವಿ ಆರ್ ಲೈಕ್ ಸ್ಟೇಯಿಂಗ್, ಲೈಕ್ ವೇರ್ ಮೈ ಗ್ರ್ಯಾಂಡ್ ಫಾದರ್ ಸ್ಟೇ. ಅಲ್ಲೇ ಲೈಕ್ ಓಮ್ ಶೂಟ್ ಫುಲ್ ಆಗಿದೆ, ಆಸೆಗೊಬ್ಬ ಮೀಸೆಗೊಬ್ಬ ಆಗಿದೆ, ನಾವಿಬ್ಬರು ನಮಗಿಬ್ಬರು ಆಗಿದೆ, ತುಂಬ ಸಿನಿಮಾಗಳು ಶೂಟ್ ಆಗಿದೆ. ಓಮ್ ದ ಪ್ರೇಮ ಅವ್ರ ಮನೆ ಇದೆಯಲ್ಲ, ಸೊ ಅದು ಆಚೆ ಕಡೆಯಿಂದ ಬೇರೆ ಮನೆ, ಇಂಟೀರಿಯರ್ ಬಂದ್ಬಿಟ್ಟು ಇದು ನಾವು ಸಾಶ್ ನಗರಲ್ಲಿ ಇದ್ದಿದ್ದು ಮನೆ. ಸೊ ಲೈಕ್ ಶೂಟ್ಸ್ ಆಲ್ಸೋ ವುಡ್ ಹ್ಯಾಪನ್. ಸೊ ಇಟ್ ವಾಸ್ ಲೈಕ್ ಸಿನಿಮಾಸ್ ಇನ್ಸೈಡ್ ದ ಹೌಸ್ ಓನ್ಲಿ, ಲೈಕ್ ಇಟ್ಸ್ ಎವ್ರಿವೇರ್. ಇದು ತುಂಬ ಡಿಟೂರ್ ಆಗ್ತಾರೆ, ಬಟ್ ಐ ಆಮ್ ಲೈಕಿಂಗ್ ಇಟ್. ಸೊ ನನಗಿದು ಹೇಳಿ, ಈಗ ವರದಪ್ಪ ಅವರಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು. ಓಮ್ ಇಸ್ ನಥಿಂಗ್ ಲೈಕ್ ಅ ರಾಜ್ಕುಮಾರ್ ಫಿಲ್ಮ್, ಕರೆಕ್ಟಾ? ನಿಮ್ಮ ಪ್ರಕಾರ ಹೌ ವುಡ್ ದೇ ಹ್ಯಾವ್ ಓಕೆಡ್ ದಿಸ್? What do you think they saw in it? I think that arc of the character Satya, no, like how he changes, how he stops doing what he's doing. So I think that arc, they said like it is possible for any person to change. So maybe that was the thing they saw. Like when Shrilesh came and told me the story, idu Pepe story ಹೇಳಿದಾಗ ನಾನು ಹೇಳ್ದೆ, ಶ್ರೀಲೇಶ್ ಇದು ತುಂಬ ವೈಲೆಂಟ್ ಆಗಿದೆ, ಐ ಡೋಂಟ್ ನೋ ಇಫ್ ಐ ಶುಡ್ ಡೂ ಸೋ ಮಚ್ ವೈಲೆನ್ಸ್ ಆ್ಯಂಡ್ ಶೋ ಪೀಪಲ್. ಸರ್ ನಿಮ್ಮ ಪ್ರೊಡಕ್ಷನಿಂದ ಹೋಮ್ ಪಿಕ್ಚರ್ ಬಂದಿದೆ ಅಂತ ಹೇಳಿದ್ರು. ದೆನ್ ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಕರೆಕ್ಟ್ ಆ್ಯಕ್ಚುಲಿ ನಾನು ಪೆಪ್ಪೆ ಮಾಡ್ಬೋದು ಅಂತ ಅಂದ್ಕೊಂಡೆ. ಶೋರ್. ನೀವು ಅವರಿಬ್ಬರ, ವರದಪ್ಪ ಅವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ವೇ ಆಫ್ ಜಡ್ಜಿಂಗ್ ಅ ಸ್ಕ್ರಿಪ್ಟನ್ನು ಹ್ಯಾವ್ ಯು ಸಾರ್ಟ್ ಆಫ್ ಅನಲೈಸ್ಡ್ ಇಟ್? ಬಿಕಾಸ್ ಐ ವಿಲ್ ಕಮ್ ಟು ಯುವರ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಲೇಟರ್. ಬಟ್ ಈಗಲೂ ಕೂಡ ನೀವೊಂದು ಸ್ಕ್ರಿಪ್ಟನ್ನು ನೋಡುವಾಗ ಆ ಒಂದು ಇನ್ವಿಸಿಬಲ್ ವಾಯ್ಸ್ ಪಕ್ಕದಲ್ಲಿ ಬರುತ್ತಾ? ಆ್ಯಕ್ಚುಲಿ ನಾನು ಸ್ಕ್ರಿಪ್ಟ್ ನೋಡೋದು ಮೋರ್ ದೆನ್ ಅನಲೈಸಿಂಗ್ ಇಟ್, ನನಗೆ ಅನಿಸುತ್ತೆ ಇದು ತುಂಬ ಇನ್ಸ್ಟಿಂಕ್ಟ್ ಬೇಸ್ಡ್. ಫಾರ್ ಮೀ ಲೈಕ್ ವೆನ್ ಐ ಸೆಲೆಕ್ಟ್ ಅ ಸ್ಕ್ರಿಪ್ಟ್, ಐ ಥಿಂಕ್ ಇಟ್ಸ್ ಮೋರ್ ಆಫ್ ಮೈ ಇನ್ಸ್ಟಿಂಕ್ಟ್ ಅಟ್ ದಟ್ ಮೂಮೆಂಟ್ ಆ್ಯಂಡ್ ಹೌ ಐ ಆಮ್, ಆರ್ ಲೈಕ್ ವಾಟ್ ಮೈ ಮೈಂಡ್ ಸೆಟ್ ಇಸ್ ಅಟ್ ದಟ್ ಟೈಮ್, ಆರ್ ವಾಟ್ ಇಸ್ ಮೈ ಬಿಲೀಫ್ ಸಿಸ್ಟಮ್ ಅಟ್ ದಟ್ ಟೈಮ್, ಆ್ಯಂಡ್ ಟು ದಟ್ ಐ ವಿಲ್ pick that script. ನಂಗೆ ಒಂದೊಂದ್ಸಲಿ ಅನ್ಸುತ್ತೆ ಬಿಕಾಸ್ our belief systems keep changing because with ಹೊಸ experiences. Correct. So I always keep thinking when we do a movie for 5 years, 5 years ಮುಂಚೆ ಒಂದು ಸ್ಕ್ರಿಪ್ಟ್ನ ಒಪ್ಕೊಂಡಿರ್ತೀವಿ ಒಂದಷ್ಟು ರೀಸನ್ಸ್ಗೆ. ಆ ಜರ್ನಿಯಲ್ಲಿ ಒಂದಷ್ಟು ರೀಸನ್ಸ್ ಅದು ಚೇಂಜ್ ಆಗ್ಬಿಟ್ಟಿರುತ್ತೆ. ಆ್ಯಂಡ್ ಯು ವಿಲ್ ಬಿ ಸ್ಟಿಲ್ ಡೂಯಿಂಗ್ ವಾಟ್ ಯು
you don't believe in Correct. it right now Correct. also. Like, ಲವ್ಲಿ There ವೆರಿ is ವೆಲ್ ಸೆಡ್ ವೆರಿ ವೆಲ್ ಸೊ very amazing. ಹಾಗಿರುವಾಗ ನೀವು ಗ್ರಾಮಾಯಣನ ಇನ್ನೂ ಹೈಲೈಟ್ ಅಂತ ಹೇಳ್ತಿರೋದು ನನಗೆ ಖುಷಿ ಆಗ್ತಾರೆ ಬಿಕಾಸ್ ದಟ್ ಸ್ಟಾರ್ಟೆಡ್ ಅ ಲಾಂಗ್ ಟೈಮ್ ಬ್ಯಾಕ್ ನಿಮ್ಮ 6 ಬಿಲೀಫ್ years ಸಿಸ್ಟಮ್ ಚೇಂಜ್ ಆಗಿದೆ ಆದರೂ ಕೂಡ ಅ ಲಾಟ್ ಆಫ್ ವಾಟ್ ಗ್ರಾಮಾಯಣ ಸ್ಟಾರ್ಟೆಡ್ ವಿತ್ ಇಟ್ಸ್ ಐ ಥಿಂಕ್ ಸ್ಟಿಲ್ ರೆಸನೇಟ್ It still resonates very well. So that's why I think it's that ಕರೆಕ್ಟ್ ಕರೆಕ್ಟ್ that happiness or that mood to do that movie is still like the same. ನನಗೆ ಒಂದು ಹೇಳಿ ಫಿಲಮ್ ಮೇಕ್ ಸಿ ನಿಮ್ಮ ಬಿಲೀಫ್ ಸಿಸ್ಟಮ್ ಇಸ್ ಔಟ್ಸೈಡ್ ಆಫ್ ಫಿಲ್ಮ್ಸ್ ನಿಮ್ಮ ಪರ್ಸನಲ್ ಲೈಕ್ ಯು ಸೆಡ್ ನಿಮ್ಮ ಮೈಂಡ್ ಸೆಟ್ ಏನಿದೆ ಬಿಲೀಫ್ ಸಿಸ್ಟಮ್ ಏನಿದೆ ಆ್ಯಂಡ್ ದೆನ್ ಅದಕ್ಕೆ ತಕ್ಕಂತೆ ಚಿತ್ರಗಳು ಸ್ಕ್ರಿಪ್ಟ್ಸ್ ನಿಮ್ಮ ಕಡೆಗೆ ಬರಬೇಕು ಯಾವುದಾದ್ರು ಒಂದು ಉದಾಹರಣೆನ ಕೊಡಬಲ್ರಾ ನನ್ನ ಬಿಲೀಫ್ ಸಿಸ್ಟಮ್ ಹಾಗಿತ್ತು ಈಗ ಹೀಗಾಗಿದೆ ಹಾಗಿತ್ತು ಈಗ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಫಿಲ್ಮ್ಸೇ ಕೊಡಿ in the constant of the films I've done. ನಿಮ್ಮ ಮೈಂಡ್ ಸೆಟ್ ಆಗಲಿ ನಿಮ್ಮ ಬಿಲೀಫ್ ಸಿಸ್ಟಮ್ ಆಗಲಿ ವಾಟ್ ಈಸ್ ಸಮಥಿಂಗ್ ದಟ್ ಯುಡ್ ಹವ್ ಡನ್ ಅರ್ಲಿಯರ್ ಬಟ್ ಈಗ ಅದು ನನಗೆ ಮಾಡೋದಕ್ಕೆ ಅಷ್ಟು ಒಪ್ಪಿಗೆ ಇಲ್ಲ ಅನ್ನೋ ಥರದ್ದು I think like I think now I really feel like, you know, if an actress is there in the movie and she should have her place in the movie to tell her story too. ವೆರಿ ನೈಸ್ So I think before, and that I learnt it through this journey because that was not there in me before. Because the actress's role, like in some movie, maybe even in Siddhartha, it was also, or like not Siddhartha also, it had equal. Actually, most of my movies have equal. Yeah. Actually, No, that is everything why you has- stand apart also. Yeah, everything has. Like before, I thought like if I might do like a movie where it's only me and okay, even if there is no female character, it's okay, but it shouldn't be just revolving around the male character. I think that is one thing that I believe in. Sure. Lovely. Before I come back to the question, ಇದನ್ನು ಕೇಳ್ಬಿಡ್ತೀನಿ ಉಪೇಂದ್ರ ಅವರ ಪ್ರಸ್ತಾಪ ಆಯಿತು ಟೆಲ್ ಮಿ ಅಬೌಟ್ ಸ್ವಸ್ತಿಕ್ ಜಸ್ಟ್ ಟೆಲ್ ಮಿ ಅಬೌಟ್ ಸ್ವಸ್ತಿಕ್ ಸ್ವಸ್ತಿಕ್ ಲೈಕ್ ಸಡನ್ ಆಗಿ ಬಂದಿದ್ದ ಪಾಯಿಂಟ್ ಅಂದರೆ ಏನಂದ್ರೆ ಫಸ್ಟ್ ಆ್ಯಕ್ಚುಲಿ ಸ್ವಸ್ತಿಕ್ಗೆ ದೇ ವಾಂಟೆಡ್ ಟು ಕೀಪ್ ನೋ ನೇಮ್ ಟಿಪಿಕಲ್ ಉಪೇಂದ್ರ ಟಿಪಿಕಲ್ ಸೊ ದಟ್ ವಾಸ್ ದ ಪ್ಲಾನ್ ಹೆಸರೇ ಹೇಳೋದು ಬೇಡ ಈ ಸಿನಿಮಾಗೆ ಇಲ್ಲ ಏನು ಮಾಡೋದು ಇಲ್ಲ ಜನ ಹೇಳ್ತಾರೆ ಈ ಸಿನಿಮಾಗೆ ಹೆಸರಿಲ್ಲ ಅಂತ ಅದೇ ತುಂಬ ಪಬ್ಲಿಸಿಟಿ ಆಗುತ್ತೆ ನಾವು ಪೋಸ್ಟರ್ ಅನ್ಸೋದು ಬೇಡ ಏನು ಮಾಡೋದು ಬೇಡ ಅದೇ ಹೊಟ್ಟೋಗುತ್ತೆ ಬಟ್ ಆಮೇಲೆ ಇಲ್ಲ ಅದು ಡಾಕ್ಯುಮೆಂಟೇಷನ್ಗೋ ಇಲ್ಲ ಸೆನ್ಸರ್ಗೋ ಏನಾರು ಇರಲೇಬೇಕು ಅಲ್ಲಿ ದೇ ಕಾಂಟ್ ಬಿ ಅ ಬ್ಲ್ಯಾಂಕ್ ಅಂತ ಸೊ ಅದಕ್ಕೆ ಅವರು ಸ್ವಸ್ತಿಕ್ ಅಂತ ಅವಾಗ ಪ್ಲ್ಯಾನ್ ಮಾಡಿ ಹಾಕಿದ್ರು ಆ್ಯಂಡ್ ದಟ್ ಟೈಮ್ ಐ ಥಿಂಕ್ ಫಾರ್ ಮೀ ಅಟ್ ದಟ್ ಪಾಯಿಂಟ್ ಆ ಚಿಕ್ಕ ವಯಸ್ಸಲ್ಲಿ ಸ್ವಸ್ತಿಕ್ ಪಿಕ್ಚರ್ ಬಗ್ಗೆ ಏನು ನೆನ್ಸ್ಕೊಂಡು ಫಸ್ಟ್ ಬಂದ್ಬಿಟ್ಟು ನಮ್ಮ ಡ್ಯಾಡ್ ಕರೆಕ್ಟ್ ಹಿಸ್ ಟ್ರಾನ್ಸ್ಫಾರ್ಮೇಷನ್ Correct. of with the beard, with the hair, like he was always like correct, a full clean shave and that so he was that our dressing sense, like those loose shirts and like pants with 2 belts and then Upendra with ಅವ್ರು ಬರ್ತಾ ಇದ್ರು ಮನೆಗೆ and ಈ ಥರ ಫೋಟೋ ಶೂಟ್ ಎಲ್ಲ ಮಾಡಿದಾಗ ಅದೊಂದಷ್ಟು ನೆನಪಿದೆ and but I remember the shoot completely like they shot in Sadashinagar in Islands Hotel. So still like what, yeah, but I think that movie was too far ahead for that time. ಅದು ರಿಲೀಸ್ ಆದಾಗ ಲೈಕ್ ಟೆರರಿಸಮ್ ಬಗ್ಗೆ ಇನ್ನೂ ಜನಕ್ಕೆ ಅಷ್ಟು ಗೊತ್ತಿರಲಿಲ್ಲ ಅನ್ಸುತ್ತೆ ಅಂದರೆ ಇಟ್ ವಾಸ್ ಎಕ್ಸಿಸ್ಟಿಂಗ್ ಬಟ್ ಜನಕ್ಕೆ ಅಷ್ಟು ರಿಲೇಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಜನಕ್ಕೆ ಅದು ಆ ಟೈಮ್ಗೆ ಆ ಸಿನಿಮಾ ತೊಗೊಳಕ್ಕಾಗಲಿಲ್ಲ ಬಟ್ ಇವಾಗ ಎಷ್ಟೊಂದು ಜನ ಇವಾಗ ಹೇಳ್ತಾರೆ ನಿಮ್ಮ ಡ್ಯಾಡಿದು ಫೇವ್ರೆಟ್ ಫಿಲಮ್ ನನಗೆ ಸ್ವಸ್ತಿಕ್ ಅಂತ ರಾಘವೇಂದ್ರ ರಾಜ್ಕುಮಾರ್ ಅವರು ಯಾವ ಮೈಂಡ್ ಸ್ಟೇಟಲ್ಲಿ ಇದ್ರು ಟು ಚೂಸ್ ದ್ಯಾಟ್ ವಾಟ್ ವಾಸ್ ಹೀ ಥಿಂಕಿಂಗ್ ಅಟ್ ದಟ್ ಪಾಯಿಂಟ್ ಇಲ್ಲ ಈ ಗುಡ್ ಬಾಯ್ ಇಮೇಜನ್ನು ಪಕ್ಕಕ್ಕಿಟ್ಟು ಐ ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂತಾನ ಆರ್ ವಾಸ್ ಇಟ್ ನ್ಯಾಚುರಲ್ ಚಾಯ್ಸ್ ಒಳ್ಳೆ ಕಥೆ ಬಂತು ಮಾಡಿದೆ ಅಂತಾನ ಐ ಥಿಂಕ್ ಆಲ್ಸೋ ಫಸ್ಟ್ ಆಫ್ ಆಲ್ ಇಟ್ ವಾಸ್ ಉಪೇಂದ್ರ ಅವರು ಆ್ಯಂಡ್ everybody also liked to work with Upendra Avaru and everybody knew Upendra Avaru he will do something, he will convey something and also maybe ನಮ್ಮ ತಂದೆ ಒಂದು ಈ ಥರ ರೋಲ್ಸ್ ಮಾಡ್ಕೊಂಡೇ ಬಂದಿದ್ರು and there was no change over and he also wanted one change over at that point and both came together and he did Swastik. Sure. ನಾವು ಕಮಿಂಗ್ ಬ್ಯಾಕ್ ಟು ದಿ ಕ್ವೆಶ್ಚನ್ ಎಲ್ಲಿಂದ ಆರಂಭ ಆಯಿತು ಅಂದರೆ ಯಾರೈ ಕೂಗಾಡಲ್ಲಿ ಅಣ್ಣ ಬಾಂಡ್ ಮಾತಾಡಿದ್ವಿ ಯಾಕೆ ಈ ಫೀಲ್ಡನ್ನು ಚೂಸ್ ಮಾಡಿದ್ರಿ ಅಂತ ಮಾತಾಡಿದ್ವಿ ಸೊ ಆ್ಯಕ್ಟಿಂಗ್ ಅದು ಯಾವಾಗ ಡಿಸಿಷನ್ ಆಯಿತು ಯಾಕಂದರೆ ಬಿಕಾಸ್ ಯು ಸೆಡ್ ಡೈರೆಕ್ಷನ್ ಅಂತ ಇರಲಿಲ್ಲ ಪ್ರೊಡಕ್ಷನ್ನು ಅಥವಾ ಆ್ಯಕ್ಟಿಂಗು ಅದೆಲ್ಲ ಇತ್ತು ಅಂತ ಸರಿ ಯಾರೈ ಕೂಗಾಡಲ್ಲಿ ಅಣ್ಣ ಬಾಂಡ್ ಎಲ್ಲ ನಡೆದಿತ್ತು ಆ್ಯಂಡ್ ದೆನ್ ಹೌ ಡಿಡ್ ಯು ಜಂಪ್ ಇನ್ ಟು ಆ್ಯಕ್ಟಿಂಗ್ ಆರ್ ಹೌ ಡಿಡ್ ಯು ಟೇಕ್ ಆನ್ ದಿ ಆ್ಯಕ್ಟಿಂಗ್ ಜರ್ನಿ I don't know. I think I felt that was like not possible. It was like
Acting, I don't know, like, see, I liked, I don't know, like, it's very hard for me also to fathom how it actually, came into me, and or it just happened on its own. Sorry, Like, it just happened. I started working in these movies. Then everybody thought I'll become an actor. Then I also just thought I'll become an actor. And also I liked acting and I liked movies. And it just Sure. happened. Sure. From 2015 Jan, Siddhartha, now 2024 August, a lot has changed. Yeah. Alva? Correct. From an actor's standpoint, ಸಿದ್ಧಾರ್ಥ ಅಲ್ಲಿದ್ದ ವಿನಯ್ ಅವ್ರಿಗೆ ಈಗ ಪೆಪೆಗೆ ಬರ್ತಿರೋ ವಿನಯ್ ಅವ್ರಿಗೆ ಯಾವುದೊಂದು ನಾಟ್ ಫ್ರಮ್ ಯುವರ್ ಆ್ಯಕ್ಟಿಂಗ್ ಸ್ಟ್ಯಾಂಡ್ ಪಾಯಿಂಟ್ ಬಟ್ ಆ್ಯಕ್ಟಿಂಗ್ ಅನ್ನೋದೇ ಆಗಲಿ ಅಥವಾ ಫಿಲ್ಮ್ ಮೇಕಿಂಗ್ ಅನ್ನೋದೇ ಆಗಲಿ ಟೆಲ್ ಮಿ ದ ಬಿಗ್ಗೆಸ್ಟ್ ಚೇಂಜ್ ದಟ್ ಹ್ಯಾಸ್ ಹ್ಯಾಪನ್ಡ್ From Siddhartha ಟು ಪೆಪೆ ಈಗ ಆಗಸ್ಟ್ 2024. I think for me, as acting or acting for me, like ಹೇಗಾದ್ರೆ like acting for me, I think I think the biggest thing in acting is a clear mind. Nangansate that clear mind was not there. Like in the starting, like I would always think too much of what to do and how to do and things to do, like how to make it better, or like thought acting is a very difficult thing and a big thing, and the tumba tale mele ಹಾಕೊಂಡ್ಬಿಟ್ಟಿದೆ, so ಹಿಂಗಾಗಬೇಕು, so that had stressed me out more to like act ಅನ್ಸುತ್ತೆ. Then over the years, like ನಮ್ಮ ಒಂದಷ್ಟು ಡೈರೆಕ್ಟರ್ ಜೊತೆ ಮಾತಾಡಿ, ಒಂದಷ್ಟು ಆ್ಯಕ್ಟರ್ಸ್ ಜೊತೆ ಮಾತಾಡಿ, ಲೈಕ್ ನಮ್ಮ ಸಿನಿಮಾದವ್ರ ಜೊತೆ ಅವರಿನ ಒಂದಷ್ಟು ಇನ್ಪುಟ್ಸ್ ತೊಗೊಂಡು, ಆ್ಯಂಡ್ ಅವಾಗ ದೆನ್ ಗೊತ್ತಾಯಿತು ನನಗೆ ಇದು I have complicated acting too much on my own, and it is not so complicated at all. ವೆರಿ ನೈಸ್ಲಿ ಸರ್. And ಸೊ ಅನ್ಲರ್ನ್ ಮಾಡ್ತಾ ಹೋದ್ರೆ ಸಿಂಪ್ಲಿಫೈ ಮಾಡ್ತಾ ಹೋಗ್ತಾಗ ದೆನ್ ಐ ಥಿಂಕ್ ಆಕ್ಟಿಂಗ್ ಬಿಕೇಮ್ ಮೋರ್ ಈಸಿ, ಮೋರ್ ನೈಸ್, ಮೋರ್ ಲೈವ್, ಎಂಜಾಯಬಲ್, ಮೋರ್ ಎಂಜಾಯಬಲ್. ಫ್ಯಾಂಟಾಸ್ಟಿಕ್. ನನಗೆ ನಿಮ್ಮ ಅನಂತು ವರ್ಸಸ್ ನಿಮ್ಮ ಫಿಲ್ಮಾಗ್ರಫಿಯಲ್ಲಿ ನನಗೆ ತುಂಬ ಇಷ್ಟವಾದ ಚಿತ್ರ ಅದು. ಅಫ್ಕೋರ್ಸ್ 10 ನಾನು ನೋಡಲಿಕ್ಕಾಗಲಿಲ್ಲ. ವಾಟ್ ವಾಸ್ ದಿ ಪ್ರಾಬ್ಲಮ್ ವಿತ್, ಐ ಮೀನ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ಅದು ಒ ಟಿ ಟಿಗೆ ಮಾಡಲಾದ ಚಿತ್ರವಾ ಆ್ಯಕ್ಚುಲಿ, ಆ್ಯಂಡ್ ಥಿಯೇಟ್ರಿಕಲ್ ವಾಸ್ ಏನಂತ ಹೇಳೋದು ಆಫ್ಟರ್ ಥಾಟಾ? Yeah, I think it was ಅಂದರೆ ಒ ಟಿ ಟಿಗೆ ಮಾಡಬೇಕಂತ ಅನ್ಕೊಂಡಿದ್ರು, ಬಟ್ ಐ ಡೋಂಟ್ ನೋ ವಾಟ್ ವಾಸ್ ದೇರ್ ದ ಪ್ರೊಡಕ್ಷನ್ ಆ್ಯಂಡ್ ದ ಒ ಟಿ ಟಿ ಪ್ಲಾಟ್ಫಾರ್ಮ್ ಹ್ಯಾಡ್ ವಾಟ್ ಎವರ್ ದೇ ಹ್ಯಾಡ್ ಟು ರಿಲೀಸ್ ಇಟ್. ದೇನೋ ಇಟ್ ದಿ ಆ್ಯಂಡ್ ಇಟ್ ವಾಸ್ ಅ ಫಾಸ್ಟ್ ರಿಲೀಸ್ ಆ್ಯಂಡ್ ಇವನ್ ವಿ ವರ್ ನಾಟ್ ಅವೇರ್, ಆ್ಯಂಡ್ ಸಡನ್ಲಿ ದ ಮೂವಿ ವಾಸ್ ರಿಲೀಸ್ಡ್, ಆ್ಯಂಡ್ ಸೊ ವಿ ಕುಡಂಟ್ ಮಾರ್ಕೆಟ್ ಮಾಡೋಕ್ಕಾಗಿಲ್ಲ, ಇಲ್ಲ ಪ್ರಚಾರ ಮಾಡೋಕ್ಕಾಗಿಲ್ಲ. ಐ ಥಿಂಕ್ ಅದಕ್ಕೋಸ್ಕರ ಅದಷ್ಟು ರೀಚ್ ಆಗಿಲ್ಲ. ಬಿಕಾಸ್ ಅನಂತು ಆದಮೇಲೆ ನಿಮ್ಮ ಚಿತ್ರ ಬರ್ತಾ ಇತ್ತು, ಸೊ ಐ ವಾಸ್ ಹ್ಯಾವಿಂಗ್ ಸಮ್ ಎಕ್ಸ್ಪೆಕ್ಟೇಷನ್ಸ್. ಪ್ಲಸ್ ಕರಮ್ ಚಾವ್ಲಾ ಅವ್ರದ್ದು ಚಿತ್ರ ಅಂತ ಇತ್ತು. ಆಫ್ ಕ್ಯಾಮ್ರಾ ಐ ವಾಸ್ ಟೆಲಿಂಗ್ ಯು, ಬಾಕ್ಸಿಂಗ್ ಅನ್ನು ನಾನು ಫಾಲೋ ಮಾಡ್ತೀನಿ. ನನಗೆ ನೋವೇರ್ ಕ್ಲೋಸ್ ಟು ಬೀಗ್ ಅ ಬಾಕ್ಸರ್ ವಾಟ್ ಎವರ್, ಬಟ್ ಐ ಕೀಪ್ ಫಾಲೋಯಿಂಗ್. ಸೊ ಒಂದು ಬಾಕ್ಸಿಂಗ್ ಚಿತ್ರ ಅಂದ ಕೂಡಲೇ ಕನ್ನಡದಿಂದ ಬರ್ತಾರೆ ಅಂದ ಕೂಡಲೇ ನಂಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು. ಸೊ ಇವತ್ತು ಆ್ಯಸ್ ಮುಂಚೆನೂ ನೋಡಿದ್ದೆ, ಬಟ್ ಇವತ್ತು ನಿಮ್ಮ ಹತ್ರ ಮಾತಾಡೋಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಸಲ 10 ಟ್ರೈಲರ್ ನೋಡ್ಕೊಂಬಂದೆ. ಇಟ್ ಸ್ಟಿಲ್ ಯುನೋ ಇಟ್ ಸ್ಟಿಲ್ ಹೋಲ್ಡ್ಸ್ ವೆಲ್. ನನಗೆ ಕನ್ನಡ ಚಿತ್ರ ಅಂದರೆ ಮೇಲೂ ಕೀಳು ಅಂತಲ್ಲ, ಬಟ್ ಇಟ್ ಈಸ್ ನಾಟ್ ನೆಸೆಸರ್ಲಿ ಅ ಕನ್ನಡ ಫಿಲ್ಮ್. ಅದರಲ್ಲಿ ಆ ಯೂನಿವರ್ಸಲ್ ಒಂದು ಅಪೀಲ್ ಇತ್ತು. ಆ್ಯಂಡ್ ದೆನ್ ಆಬ್ವಿಯಸ್ಲಿ ಯು ಲುಕ್ಡ್ ಇನ್ ಶೇಪ್ ಫಾರ್ ದ. ಟೆಲ್ ಮಿ ಅಬೌಟ್ ಯುವರ್ ಜರ್ನಿ ಟು ಬಿಕಮಿಂಗ್ ದ್ಯಾಟ್ ಫಿಸಿಕಲಿ. ಸೊ ಕರಮ್ ಫಸ್ಟ್ ನನಗೆ ಸ್ಕ್ರಿಪ್ಟ್ ಹೇಳ್ದ, ಲೈಕ್ ಈ ಥರ ಮಾಡಬೇಕು ಅಂತ. ನಾನು ಇಟ್ಸ್ ಇಂಪಾಸಿಬಲ್, ಲೈಕ್ ಯು ನೋ to be a sports person is quite hard, and if you're playing ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕಂದ್ರೆ 100% you should be in shape, and you should at least know some point of the something about that sport, or like you should be able to box, or like at least stand in the ring, face someone. ಅಷ್ಟು ಎಬಿಲಿಟಿ at least ಇರಲೇಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತ. And that ಆ ಟೈಮಲ್ಲಿ ಒಂದು ಸ್ವಲ್ಪ that laziness had seeped into me and to work out. But then ಆಮೇಲೆ ಹೇಳಿದೆ ಕರಮ್ಗೆ, ಲೈಕ್ I've liked the script, but give me like 2-3 months time. I will go join a boxing club, and I'll see if I can sustain in that club for some time. Adadre then we'll do this movie. Otherwise, I can't do this movie anta helide. And Karam was a very close friend of mine. After ಅವರು ರನ್ನಂಟಿನಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ರು, ಶೂಟ್ ಮಾಡಿದ್ರು ಒಂದು ಪೋರ್ಷನ್. ಸೊ ಅದರಿಂದ ಕರಮ್ ಮುಂಚೆಯಿಂದನೇ ಗೊತ್ತಿತ್ತು. ಸೊ ನಾನಲ್ಲಿ ರಾ ಫಿಟ್ನೆಸ್ ಅಂತ ಒಂದು ಫೈಟ್ ಕ್ಲಬ್ ಇತ್ತು. ಸೊ ದೇರ್ ಐ ಜಾಯಿಂಟ್ ಏನದು ಮೂವತ್ತಾಯ್, ಒಂದು ಸ್ವಲ್ಪ ಬಾಕ್ಸಿಂಗು, ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಎಲ್ಲ.
ಆ್ಯಂಡ್ ಒಂದು ದಿನ ಆಯಿತು 2 ದಿನ ಆಯಿತು. ಅಲ್ಲೇನಂದರೆ ತುಂಬ ಪುಷ್ ಮಾಡ್ತಾರೆ ಫಸ್ಟ್ ಡೇ ಬಂದಾಗ. ನೀವು ವಾಂತಿ ಮಾಡೋಷ್ಟು ಪುಷ್ ಮಾಡ್ತಾರೆ ಟು ನೋ ಹೌ ಮಚ್ ಯು ಕ್ಯಾನ್ ವಾಟ್ ಇಸ್ ಯುವರ್ ಲಿಮಿಟ್ ಅಂತ. ಸೊ 1 ವೀಕ್ ಆಯಿತು, 2 ವೀಕ್ ಆಯಿತು, ಬಟ್ ಆಫ್ಟರ್ ದ ಸೆಕೆಂಡ್ ವೀಕ್ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ದೆನ್ ಐ ಡಿಡ್ಂಟ್ ಕಾಲ್ ಕರಮ್ ಆಲ್ಸೋ ಆಫ್ಟರ್ ಮಂತ್. ಆಫ್ಟರ್ 2 months ಐ ಕಾಲ್ಡ್ ಅಂಡ್ ಟೋಲ್ಡ್, ಹೇಳಿದೆ ನಾನು ಮಾಡ್ತೀನಿ ಇದು 100%, ಬಟ್ ಐ ನೀಡ್ ಇನ್ನೊಂದು 3 months ಬೇಕೇ ಬೇಕು ಟ್ರೈನ್ ಮಾಡೋಕ್ಕೆ ಈ ಸ್ಪೋರ್ಟಲ್ಲಿ. ಅದಾದಮೇಲೆ ನಾವು ಶೂಟ್ ಸ್ಟಾರ್ಟ್ ಮಾಡ್ಬೋದು, ಬಟ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಪ್ರೀ ಪ್ರೊಡಕ್ಷನ್, ವಿ ಕ್ಯಾನ್ ಸ್ಟಾರ್ಟ್ ವರ್ಕ್ಶಾಪ್ಸ್ ಎಲ್ಲ ಮಾಡ್ಬೋದು, ಎಲ್ಲ ಮಾಡೋಣ ಅಂತ. ದೆನ್ and they wanted to shoot in 3 months and had to get in shape in 3 months and ತುಂಬ ಶಾರ್ಟ್ ಪೀರಿಯಡ್ ಇತ್ತು. ಸೊ ಅದಕ್ಕೆ ನಾವು ಆಲ್ಮೋಸ್ಟ್ ಎವ್ರಿ ಡೇ ನಾನೊಂದು 2.5-3 hours ವರ್ಕೌಟ್ ಮಾಡ್ತಾಯಿದ್ದೆ, ಆಮೇಲೆ 1 hour ಬಾಕ್ಸಿಂಗ್ ಮಾಡ್ತಾಯಿದ್ದೆ, and with a calorie deficit diet of 1500 calories. Okay. And Karam also... And what were you burning? How much were you burning roughly? Burning, I don't... I've not calculated that, but 1500 I remember was what I would Diet. take in. Maybe I would have easily burned 2500 calories. I think it was in the deficit diet only. ಆಮೇಲೆ and Karam wanted ಈ ಥರ ಲೈಟ್ ವೇಟ್ ಬಾಕ್ಸರ್, ಲೆಸ್ಸರ್ ದೆನ್ 60 kg. ಸೊ ನಾನು ಟ್ರೈನ್ ಆಗಿ ಒಂದು 6 months, ದೆನ್ ಲೈಕ್ ಐ ಸ್ಟಾರ್ಟೆಡ್ ಲೈಕಿಂಗ್ ದ ಸ್ಪೋರ್ಟ್ ಆ್ಯಂಡ್ ಐ ಕುಡ್ ಆ್ಯಕ್ಚುಲಿ the club asked me also, you just join one of the participate in one of the fights also and the tournaments also. I was quite ready, but I wouldn't win the tournament, but I could at least stand in the ring in that tournament. And then so ellargu janakku enayitu andre, you're playing a box, because boxer they were always seen like huge people, heavyweights. What is this? This is not a boxer. It's like illa, ಇದು ಬಾಕ್ಸಿಂಗ್ ಅಲ್ಲೂ ಒಂದು ಕ್ಯಾಟಗರಿ ಇದೆ. ನೀವು ಈಗ ನಾವು ಮಾಡ್ತಿರೋ ಸ್ಟೋರಿನೇ ಬಂದ್ಬಿಟ್ಟು ತುಂಬ ಬೇಸ್ ಗ್ರೌಂಡ್ ಲೆವೆಲ್, ಅಂದರೆ ಸ್ಟೇಟ್ ಲೆವೆಲಿಂದ ಹೋಗಿ ನ್ಯಾಷನಲ್ ಲೆವೆಲ್ಗೆ ಹೋಗಿ ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಟ್ ಆಗೋದು. ಸೊ ಸ್ಟೇಟ್ ಲೆವೆಲಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಅಂದರೆ ಅವ್ರಿಗೆ ಒಂದು ಪ್ರೋಟೀನ್ ಪೌಡರ್ ತೊಗೊಳಕ್ಕೂ ದುಡ್ಡಿರಲ್ಲ. ಸೊ ಅವ್ರ ಬಾಡಿ ಎಲ್ಲದು ತುಂಬ ಲೀನ್ ಇರುತ್ತೆ, ತುಂಬ ಸಣ್ಣ ಇರುತ್ತೆ, ತುಂಬ ವೀಕ್ ಲುಕಿಂಗ್ ಆಗೇ ಇರ್ತಾರೆ ಆ್ಯಕ್ಚುಲಿ. ನಾವು ಬೇರೆ ಅವ್ರ ಫೈಟರ್ಸ್ ಜೊತೆ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ದ ವೆರಿ ಸ್ಟ್ರಾಂಗ್. ಸೊ ಆ ಥರ ಮಾಡೋದ್ರಿಂದ ನಿಮಗೆ ಅದು ಮಸ್ಕ್ಯುಲರ್ ಫೀಲು ಅದಿರಲ್ಲ ಅಂತ. ಬಟ್ ಆ್ಯಂಡ್ ಟು ಶೂಟ್ 10 was very nice, because we shot like a proper independent movie, like no production, no caravan, there's nothing, very 10 jana crew members with artists, and I think only 5 artists in that whole movie. And Karam was doing everything, and no lights used, only during nights he used to use lights, otherwise just natural light. And the light is always moving, so you have to finish the scenes also fast because the light changes, then you can't do the same scene. It was very nice experience. I think 10 is one of my best experience in all cinema. The shooting experience, it was very, very good. Nice. What were you weighing back then? Actually below 60? Yeah. I was 59 to 64, something like that variation. Sure. So I was weighing so much, and I think because of the diet, which was just like vegetables and meat and very good food, your mind, your body, everything is so light. Nice. And you're so active. That is very good. Lovely. ನಿಮ್ಮಿಂದ ಪರ್ಫಾರ್ಮೆನ್ಸ್ನ ತೆಗೆಸೋದ್ರಲ್ಲಿ ತುಂಬ ಸಕ್ಸಸ್ಫುಲ್ ಆದ ಡೈರೆಕ್ಟರ್ ಯಾರು ಅಂತ ಹೇಳ್ತೀರಿ? I think it elevated like after each movie. Like I think the starting was Karam. Like in 10, like actually starting was like ಒಂದೊಂದು ಮೂವಿಯಲ್ಲೂ ಒಂದೊಂದು ಸ್ಟಾರ್ಟ್ ಆಯ್ತು. ಈಗ ಅನಂತ್ ವರ್ಸಸ್ ನುಸ್ರತಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಅವ್ರು ಬಂದು ಕೂತ್ಕೊಂಡು ಒಂದು ವರ್ಕ್ಶಾಪ್ ಥರ ಮಾಡೋಣ. ಬಟ್ ಅದರಲ್ಲಿ ಏನು ಸ್ಟಾರ್ಟ್ ಮಾಡೋದಂದರೆ ಐ ವುಡ್ ಆಲ್ವೇಸ್ ಟಾಕ್ ಇನ್ ಮೈ ಮೌತ್, ಲೈಕ್ ವೆನ್ ಐ ಡೆಲಿವರ್ ಡೈಲಾಗ್ಸ್ ಆಲ್ಸೋ ಐ ವುಡ್ ಟಾಕ್ ಲೈಕ್ ದಿಸ್. ನಾನು ಅಷ್ಟು ಮೂವ್ ಮಾಡ್ತಾ ಇರಲಿಲ್ಲ. So there I trained in talking, like speaking properly and dialogue delivery, and in Anantu Nusrat also, because it was a court hall drama, your voice had to be loud. So there I worked, and I think with Karam we worked on the pauses, like where you actually need to pause, where you have to take off again, and so on the pauses with Karam taught me his way, because Karam is also a theatre artist. So there, and then I think Sunny or idralli it was some magic happened, like I said, that clear mind.
where you know like ಆಮೇಲೆ ಸುನಿಯರ್ ಸ್ಕ್ರಿಪ್ಟಲ್ಲಿ ಹೇಗಿತ್ತು ಅಂದರೆ ವಿ ಕಾಂಟ್ ಪ್ರಿಪೇರ್ ಫಾರ್ ದ ಲೈನ್ಸ್ because that will be a different line in the morning because it will be fully improvised or a new line would come. So we just go like open minded ಆಗಿ ಒಂದು blank mindಲ್ಲಿ scene ಬರ್ತದೆ and he would tell me something and that performance also would just come instantly and it would just happen. And the best part was in Ondu Sarala Prema Kathe because it's a comedy movie, you know if that comedy is working then and there, ಕರೆಕ್ಟ್. because if people in the set laugh there then it means the scene is good. If they don't, means there's a mistake in the scene. So I think each director got something out of me and everything together has come together now. ಶ್ರೀಲೇಶ್ ಏನನ್ನ ಹೊರಗೆ ತೆಗೆದ್ರು? Shrilesh, I think Shrilesh or I think the intensity on this too. You build the intensity and eyeball movement of the eyeball between characters and not physical, but with just the eyeball you move. How you move, how you convey what you want to say without words, without your facial expressions, but just with your eye. So I think Shrilesh wanted ಅದಕ್ಕೆ that. ಪೆಪೆ ಅಂತ ಹೇಳುವಾಗ ಫ್ರೇಮ್ ಇರೋದು ಅಷ್ಟೇ ನಿಮ್ಮ ಕಣ್ಣಿಗೆ ಮಾತ್ರ. ಆಕ್ಚುಲಿ ನಿಮ್ಮ ಕಣ್ಣದೇ ತುಂಬಾ ಫ್ರೇಮ್ಸ್ ಇದೆ. ಕಣ್ಣಲ್ಲಿ ತುಂಬಾ ಫ್ರೇಮ್ಸ್. ಸೊ Shrilesh I think ಅವರು ತುಂಬಾ ಕಣ್ಣ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ವಿನಯ್ ರಾಜ್ಕುಮಾರ್ ಅಂದರೆ ನಾನು ಮಾತ್ರ ಅಲ್ಲ, ಸುಮಾರು ಜನ ನನ್ನ ಸರ್ಕಲಲ್ಲಿ ಹೇಳಿದ್ರು ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತ. ನೀವು ಹೇಳಿದ್ರಿ ಆ ಸ್ಕ್ರಿಪ್ಟ್ ನನ್ನ ಹತ್ರ ಬಂದಾಗ ನಾನು ಯಾವ ಮೈಂಡ್ ಸೆಟ್ಟಲ್ಲಿ ಇರ್ತೀನೋ, ನನ್ನ ಬಿಲೀಫ್ ಸಿಸ್ಟಮ್ ಏನಿರುತ್ತೋ ಅದರ ಪ್ರಕಾರ ನಾನು ಹೋಗ್ತೀನಿ ಅಂತ. ಫಾರ್ ಶೋರ್ ದೇರ್ ಇಸ್ ಸಮಥಿಂಗ್ ದಟ್ ಅಟ್ರಾಕ್ಟ್ಸ್ ಯು ಅಂತ. ಸೊ ಐ ಜಸ್ಟ್ ಗೋ ವಿತ್ ಆಲ್ ಯುವರ್ ಫಿಲ್ಮ್ಸ್. ಯು ಟೆಲ್ ಮಿ ಹೌ ಯು ನೋ ಒನ್ ಥಿಂಗ್ ಅಬೌಟ್ ದಟ್ ಸ್ಕ್ರಿಪ್ಟ್, ರೈಟ್? ಸಿದ್ಧಾರ್ಥ ತಗೊಂಡ್ರೆ? Siddhartha, I think it is College. A college. It's a first time movie and my dad selected that script and that's how it happened. So I didn't select the script, but I liked the script when my dad selected. But Siddhartha ನಮ್ಮ ತಂದೆನೇ ಸೆಲೆಕ್ಟ್ ಮಾಡಿದ್ದು ಸ್ಕ್ರಿಪ್ಟ್. ರನ್ ಆಂಟನಿ? ರನ್ ಆಂಟನಿ, ಐ ಥಿಂಕ್ at that point ನಾವು we wanted to do a movie within a budget. So we wanted to do something actually at that point like less than 1 crore ಅಂತ ಪ್ಲಾನ್ ಮಾಡಿದ್ವಿ and we wanted to do it with just 5D that time and do it like an independent movie. So we selected Run Antony. And I think I like that point over there where he is in love with a terrorist, but he doesn't know she's a terrorist. And then that switch happens, like how love can change, or if love can change if the person is a different personality. And that point Nice. I really liked it. Lovely. So that's the reason I chose Run Antony. And Anantu versus Nusrat is because I think both the religion together and all the good parts of each religion they have conveyed it. Like how the movie starts also, ಇಲ್ಲಿ ಒಂದು ತಟ್ಟ ಎಲೆಯಲ್ಲಿ ಊಟ ಹಾಕ್ತಿರ್ತಾರೆ, ಅಲ್ಲಿ ಬಿರಿಯಾನಿ ಬರುತ್ತೆ, ಇಲ್ಲೇನೋ ಒಳ್ಳೇದು ಮಾಡ್ತಿರ್ತಾರೆ, ಅಲ್ಲೂ ಏನೋ ಒಳ್ಳೇದು. ಸೊ ಬರೀ similarities of both the religions he's got throughout the story. That I really liked it. ಆ್ಯಂಡ್ ಓವರ್ ಆಲ್ ಅಫ್ಕೋರ್ಸ್ ನೀವು ಸ್ಕ್ರಿಪ್ಟ್ ಓದಬೇಕಾದ್ರೆ ಅದು ಹಂಗೆ ಅನಿಸ್ತಾ ಗೊತ್ತಿಲ್ಲ, ಓವರ್ ಆಲ್ ಆ ಚಿತ್ರದಲ್ಲಿ ಒಂದು ಗುಡ್ನೆಸ್ ಇದೆ. All characters are very good. And that love, and also that love story between a judge and a lawyer. So ನಂಗೆ ಏನು ಪಾಯಿಂಟ್ ಫಸ್ಟ್ ಇವ್ರು ಹೇಳಿದ್ದು ಅಂದರೆ, ಡೈರೆಕ್ಟರ್ ಹೇಳಿದ್ದು ಅಂದರೆ, ಈಗ ಆ ಲಾಯರ್ಗೆ ಜಡ್ಜ್ ಮೇಲೆ ಪ್ರೀತಿ ಆಗಿದೆ ಆ್ಯಂಡ್ ದೇ ಬೋತ್ ಆರ್ ಇನ್ ದ ಸೇಮ್ ಕೋರ್ಟ್ ಹಾಲ್. ಸೊ ಲಾಯರ್ ಕಾಂಟ್ ಗೋ ಆ್ಯಂಡ್ ಟಾಕ್ ಟು ದ ಜಡ್ಜ್. ಸೊ ಅವ್ನಿಗೆ ಇಷ್ಟ, ಅವ್ನು ಏನೇ ಹೇಳ್ಬೇಕಂದ್ರೂ ಅವ್ನು ವಾದದ ಮೂಲಕನೇ ಹೇಳಬೇಕು. ಸೊ ಅದು ಹೆಂಗೆ ಅವ್ನು ಲವ್ನ ಕನ್ವೆ ಮಾಡ್ತಾನಂತ ಫಸ್ಟ್ ಒಂದು ಚಿಕ್ಕ ಲೈನ್ ಹೇಳಿ. ಸೊ ಆ ಪಾರ್ಟ್ ನನಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಒಂದು ಮುಸ್ಲಿಮು ಒಂದು ಹಿಂದೂ ಹುಡುಗ ಹೆಂಗೆ ಒಂದಾಗ್ತಾರೆ, ಹೆಂಗೆ ಬಾಳ್ತಾರೆ. ಆ್ಯಂಡ್ ಅದರಲ್ಲೂ ತೋರಿಸ್ತಾರೆ ಟುವರ್ಡ್ಸ್ ದ ಎಂಡ್ ಖುಷಿಯಾಗಿ ಎಲ್ಲರೂ ಮದುವೆ ಆಗ್ತಾರೆ. ಬಟ್ ಇನ್ನೂ ಅಜ್ಜಿಗೆ ಆಶೀರ್ವಾದ ತೊಗೊಂಡಾಗ ಅಜ್ಜಿ ಹಿಂದೆ ಹೋಗ್ತಾರೆ. ಸೊ ಒಬ್ಬೊಬ್ಬರು ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ಬಟ್ ಇಟ್ಸ್ ಓಕೆ. ಎಲ್ಲರನ್ನೂ ಚೇಂಜ್ ಮಾಡೋಕ್ಕಲ್ಲ, ಒಂದಷ್ಟು ಜನ ಚೇಂಜ್ ಆಗ್ತಾರೆ, ಒಂದಷ್ಟು ಜನ ಚೇಂಜ್ ಆಗಲ್ಲ. But that's how life is, and that's how acceptance is. ಮೊದಲನೇ ಹೆಜ್ಜೆ ಇದ್ರೆ ಸಾಕು. Yeah, correct. Then the rest will follow. 10 is, I think I really wanted one transformation at that point, like in my mind and in my body and in everything. And 10 was exactly the thing. Nice. And it was Karam was very close to. And it was also Karam was directing the movie and he was doing the photography for the movie. And also and that struggle was very good of the character Vijay in the movie.
I think, and that struggle was never seen. That root level struggle was never seen, and also the struggle doesn't lead to like full glorification. It just leads to one point and one very real point. So that travel I really like. Correct. Okay. But actually, in all this process about all directors, I forgot to tell about Devanur Chandru also, Gramayana, because which was right after Anantu. Anantu. So those workshops and there first time I worked close with other artists before the movie. ಅದೇ 7 months of investment. Yeah. Huh. And It's excellent that you were ready for it. yeah, so we knew we had also blocked every scene. We just had to go and shoot. Like everything was done. It was like perfect. So Adu Chandru ಅವ್ರ ಜೊತೆ first time working with other, like before I would meet the artist right on the set and act with them. So with Chandru I got to know, like, you know, learned that, you know, you have to build a bond with this artist even before, like at least, you know, have some conversation with them about the character or just personal conversation, get that level of comfort between both of us, and then when you act, it's a completely different thing. Correct. So that thing I learned with Chandru also. ಒಂದು ಸರಳ, what was it that attracted you? In Ondu Sarala, I think Ondu Sarala is just the genre. For me, I love rom-coms. Like, I just love to watch rom-coms and the genre and Sunny Aru direction, and to try out comedy. Because comedy timing, I think it's like one of the toughest thing. Like, everything is tough. Like, acting only, comedy timing tumba hard. Like, you can't try to do comedy. It just has to happen with zero effort. ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಚೆನ್ನಾಗಿ ಕಾಮಿಡಿ ಬರುತ್ತೆ. Minimum effort, maximum result. ರಿಸಲ್ಟ್ ಅದು ಕಾಮಿಡಿಯಲ್ಲಿ. ಸೊ ಕಾಮಿಡಿಗೋಸ್ಕರ ಒಂದು ಸಲ. Sure. In about close to 10 years, 9.5 years, 6 films have released. ತಪ್ಪೇನಲ್ಲ, it's good also. But I just want to understand how you look at it. ಒಂದು ಹರಿ ಇಲ್ಲ ನಿಮ್ಮ ಡಿಸಿಷನ್ಸಲ್ಲಿ, ಅಥವಾ ಮಾಡಲೇಬೇಕು ನೆಕ್ಸ್ಟ್ 6 ತಿಂಗಳಲ್ಲಿ ಒಂದು ಬರಬೇಕು ಅಂತ. ಸೊ ನನ್ನ ಪ್ರಶ್ನೆ, ಹೌ ಡು ಯು ಲುಕ್ ಎಟ್ ಯುವರ್ ಎಂಟೈರ್ ಕೆರಿಯರ್ ಆಟ್ ಲಾರ್ಜ್? ಹರಿ ಇಲ್ಲ, ನಾನು ನಿಧಾನವಾಗಿ ಮಾಡ್ತೀನಿ, ಒಳ್ಳೆ ಸ್ಕ್ರಿಪ್ಟ್ಸನ್ನು ಸೆಲೆಕ್ಟ್ ಮಾಡ್ತೀನಿ, ಔಟ್ಕಮ್ ಅದು ಯಾರು ಏನು ಊಹೆ ಮಾಡಲಿಕ್ಕಾಗಲ್ಲ. ಫಿಲಮ್ ಎಲ್ಲ ಆಗಿ ಜನ ಹೇಗೆ ತೊಗೊಳ್ತಾರೋ ಅದೇ. ಬಟ್ ಐ ವಾಸ್ ಆಲ್ಸೋ ರೀಸೆಂಟ್ಲಿ ಸೇಯಿಂಗ್, ವಿನಯ್ ರಾಜ್ಕುಮಾರ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ತಪ್ಪಾಗಿಲ್ಲ, ಎಂಡ್ ಪ್ರಾಡಕ್ಟ್ ಎಂಡ್ ರಿಸಲ್ಟ್ ಬೇರೆನೇ ಇದೆ, ದಟ್ ಡಸಂಟ್ ಮ್ಯಾಟರ್. ಸೊ ಈ ಎಂಟೈರ್ ಕ್ಯಾರಿಯರ್, ಯುವರ್ ಪ್ರೊಫೆಷನ್, ಹೌ ಡು ಯು ಲುಕ್ ಎಟ್ ಇಟ್? ಬಿಕಾಸ್ ಎಲ್ಲವೂ ಒಂಥರ ಹೇಸ್ಟಿಯಾಗಿ ಒಂದು ರಶಲ್ಲಿ ಓಡ್ತಿರ್ಬೇಕಾದ್ರೆ, ಐ ಲುಕ್ ಎಟ್ ಯು, ವಿಚ್ ಇಸ್ ಅ ಗ್ರೇಟ್ ಪಾಸಿಟಿವ್. ಯು ಆರ್ ರಿಲ್ಯಾಕ್ಸ್ಡ್ ಅಬೌಟ್ ಇಟ್. ಆ್ಯಂಡ್ ನಿಮ್ಮ ಸುತ್ತಲೂ ಏನು ದೊಡ್ಡ ಪಾಂಪಸ್ ಆಗಿ ಏನು ನೀವೇನು ಮಾಡ್ಕೊಳ್ಳೋದು ಇಲ್ಲ. ಕರೆಕ್ಟ್. ನನಗೆ ನಿಮ್ಮ ಬಗ್ಗೆ ಖುಷಿ ಏನು ಅಂದರೆ, ಟಿಲ್ ಡೇಟ್ ಯು ಹ್ಯಾವ್ ಓನ್ಲಿ ಕಮ್ ಅಕ್ರಾಸ್ ಆ್ಯಸ್ ಅನ್ ಅರ್ನೆಸ್ಟ್ ಆ್ಯಕ್ಟರ್, ನಾಟ್ ರಿಯಲಿ ಅ ಸ್ಟಾರ್ ಆರ್ ವಾಟ್ ಎವರ್, ವಿಚ್ ಇಸ್ ಗ್ರೇಟ್ ಫಾರ್ ಮೀ. ಸೊ ಹೌ ಡು ಯು ಲುಕ್ ಎಟ್ ಯುವರ್ ಕೆರಿಯರ್? ಸ್ಟಾರ್, ಆ್ಯಕ್ಟರ್, ಇದೆಲ್ಲವೂ ಸೇರಿಸಿ. ಲೈಕ್ ಫಾರ್ ಮೀ, ನನ್ನ ಕೆರಿಯರ್ ತುಂಬ ಇಂಪಾರ್ಟೆಂಟ್. ಅಷ್ಟೇ ಇಂಪಾರ್ಟೆಂಟ್ ನನ್ನ ಪರ್ಸ್ನಲ್ ಲೈಫ್, ಅಷ್ಟೇ ಇಂಪಾರ್ಟೆಂಟ್ ನನ್ನ ಫ್ಯಾನ್ಸ್, ಅಷ್ಟೇ ಇಂಪಾರ್ಟೆಂಟ್ ನನ್ನ ಫ್ಯಾಮಿಲಿ ಟೈಮ್. ಸೊ ಎವ್ರಿಥಿಂಗ್ ಇಸ್ ಈಕ್ವಲ್. ಲೈಕ್, ಸೊ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಮೈ ಪರ್ಸ್ನಲ್ ಲೈಫ್, living normally, living with my friends, living in another town also very well and very happily. The same way I want to give that time and do movies also. And nange taleli I don't have an end result of in my career graph. This has to be my graph, which is good in a way. So when I have that graph, I have to work in certain way, but I don't want to have that graph. So wherever I stop or wherever I end, whenever I end, I'll be happy and I'll be content, because because it is okay. Like, you don't have to be anywhere at any point of time. You can be anywhere. So adakoskara I don't have that thing. So adakke I think I'm not in that rush to do anything, because everything what I'm doing is nice. Like, it's giving me a lot of happiness. Tumba khushi kodta ide. Adakoskara, so this is, I think I just great. ಈ ಮೈಂಡ್ ಸೆಟ್ಗೆ ಕಾರಣವೇನು ಅಂದರೆ, ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್ ವಿಚ್ ಐ ಲವ್. ತುಂಬ ಅದ್ಭುತವಾಗಿ ಪ್ರೊಫೌಂಡಾಗಿ ಒಂದು ಹೇಳಿದ್ರಿ, ಆ್ಯಂಡ್ ಐ ನೋ ಯು ಹ್ಯಾವ್ ಡಿಸ್ಕವರ್ಡ್ ಇಟ್ ಫಾರ್ ಯುವರ್ ಸೆಲ್ಫ್. ಎಲ್ಲೇ ಇದ್ದರೂ ಅಲ್ಲಿ ಚೆನ್ನಾಗೇ ಇದ್ದೀವಿ, ರೈಟ್? ಸೊ ವಿಚ್ ಇಸ್ ಗ್ರೇಟ್. ಎಲ್ಲವೂ ರಶ್ ಅಂತ ಓಡಬೇಕಾದ್ರೆ ಈ ಮೈಂಡ್ಸೆಟ್ ಒಬ್ಬ ನಟನಲ್ಲಿ ನೋಡ್ತಿರೋದೇ ನನಗೆ ತುಂಬ ಖುಷಿ ಇದೆ. ಬಟ್ ಆ ಮೈಂಡ್ಸೆಟ್ ಹೇಗೆ ಬಂತು ಅಂತ ಅಂದ್ಕೊಂಡಿದ್ದೀರಿ? I think that mindset has too many things. I think too many incidents in my life and too many ತುಂಬ ಲೈಫ್ ಎಕ್ಸ್ಪೀರಿಯನ್ಸ್ಗಳು, ಘಟನೆಗಳು, ಪರ್ಸ್ನಲ್ ಲೆವೆಲಲ್ಲಿ ಒಂದಷ್ಟು ಘಟನೆಗಳು. ಐ ಥಿಂಕ್ ಇಟ್ ಜಸ್ಟ್ ಫ್ರೇಮ್ ಮೀ ಆ್ಯಂಡ್ ಮೇಡ್ ಮೀ ವಾಟ್ ಐ ಆಮ್ ರೈಟ್ ನೌ. ಆ್ಯಂಡ್ ಐ think it's just like, or also like, seeing people like my grandfather, how
whatever he did, however he did, he was at home as a simple person watching TV with sitting next to me, and he was so humble and so sweet and so loving, and I couldn't see anything of a star like that fandom when I was having a conversation with him, or when he was having a conversation with the person working in our house, or he was having a conversation with another huge star. It was just the same, you know. So it's like when he's like that, what? ಟಿಪಿಕಲಿ ಒಂದು ಮನೆಯಲ್ಲಿ ಮೊಮ್ಮಕ್ಕಳು ಅಜ್ಜಿ ತಾತನ ಮೇಲೆ ಸಿಕ್ಕಾಪಟ್ಟೆ ಜೋರು ಮಾಡ್ತಾರೆ. ವಾಸ್ ದಟ್ ದಿ ಸೇಮ್ ವಿತ್ ಯು ಆಸ್ ವೆಲ್, ಅಥವಾ ಸ್ವಲ್ಪ ಒಂದು ಲೈನ್ ಆಫ್ ಡಿಸಿಪ್ಲಿನ್ ಇತ್ತ ಅಲ್ಲಿ? ಅಂದರೆ ಅವ್ರು ನಮ್ಮೆಲ್ಲ ಮೊಮ್ಮಕ್ಕಳು ಅಜ್ಜಿ ತಾತನ ಮೇಲೆ. ಬಟ್ ನಂಗೆ ಅನ್ಸುತ್ತೆ ನಾನು ಯಾರ ಮೇಲೂ ಜೋರು ಮಾಡಲ್ಲ, ಸೊ ಅದು ಇದಾಗಿಲ್ಲ. ಬಟ್ ತಾತ ಬಗ್ಗೆ ಎಲ್ಲರಿಗೂ ಇಷ್ಟೇ ಪ್ರೀತಿ ಇತ್ತು, ತಾತ ಇತ್ತು, ಬಟ್ ಅಷ್ಟೇ ಒಂದು ರೆಸ್ಪೆಕ್ಟ್ ಕೂಡ ಇತ್ತು. ಬಟ್ ಬಿಕಾಸ್ ಅವರ ಡಿಸಿಪ್ಲಿನ್ ಇರ್ಬೋದು, ಅವರ ಅವ್ರ ಜೀವನ ನಡೆಸೋ ರೀತಿ ಇರ್ಬೋದು, ಸೊ ಅದರಿಂದ ಅದು ನೋಡಿದ್ರೇ ಒಂದು ಡಿಸಿಪ್ಲಿನ್ ಹಂಗೆ ಬಂದ್ಬಿಡ್ತಾ ಇತ್ತು. ಸೊ ಅದರಿಂದ ಅವ್ರ ಜೊತೆ ಅವ್ರನ್ನ ಒಂದು ರೀತಿಯಲ್ಲೇ ನೋಡ್ತಾ ಇದ್ದೆ. ಇಲ್ಲ ರೀ, ಚೆನ್ನಾಗಿ ಹೇಳಿದ್ರಿ. ನಾನು ಯಾರ ಮೇಲೂ ಜೋರು ಮಾಡಲ್ಲ ಅಂತ. ಸೊ is this from your dad or from your mom? ಈ ಒಂದು attribute? I think my mom. Yeah, I think it's from my mom. ಸರಿ mom side. ಗಾಟ್ ಇಟ್. ಈಗ ಪೆಪ್ಪೆಗೆ ಬರೋಣ. ಸ್ಕ್ರಿಪ್ಟ್ ಚಾಯ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಪೆಪ್ಪೆಯಲ್ಲಿ ನಿಮಗೆ ಅಫ್ಕೋರ್ಸ್ ಯುನಾನಿಮಸ್ಲಿ ಐ ಥಿಂಕ್ ಎಲ್ರಿಗೂ ಟ್ರೇಲರ್ ವರ್ಕ್ ಆಗಿದೆ. ಟ್ರೇಲರ್ ಆಗಲಿ ಮುಂಚಿನಿಂದ ಬರ್ತಾ ಇರೋ ಕಾಂಟೆಂಟ್ ವರ್ಕ್ ಆಗಿದೆ. ನಿಮ್ಮನ್ನು ಹಿಡಿದಿದ್ದು ಏನು ಪೆಪ್ಪೆನಲ್ಲಿ? ಸ್ಕ್ರಿಪ್ಟ್ನ ವಿಚಾರದಲ್ಲಿ, ಅಥವಾ ವೆನ್ ಶ್ರೀಲೇಶ್ ಕೇಮ್ ಟು ಯು, ವಾಟ್ ಇಸ್ ಇಟ್ ದಟ್ ಯು ಸಾ ಇನ್ ಇಟ್? ಐ ಥಿಂಕ್ ಅಟ್ ದಟ್ ಪಾಯಿಂಟ್ ನನಗೆ ಒಂದು ಆ್ಯಕ್ಷನ್ ಸಿನಿಮಾ ಮಾಡಬೇಕಂತ ಇತ್ತು. ಬಟ್ ಯಾವ ಥರ ಆ್ಯಕ್ಷನ್ ಸಿನಿಮಾ ಮಾಡೋದು ಅಂತ ನನಗೆ ಒಂದು ಕನ್ಫ್ಯೂಷನ್ ಇತ್ತು. ಬಿಕಾಸ್ ನನಗೆ ಒಂದು ಆ್ಯಕ್ಷನ್ ಮಾಡಬೇಕಂದ್ರೆ ಅದಕ್ಕೆ ತುಂಬ ಒಂದು ಸ್ಟ್ರಾಂಗ್ ರೀಸನ್ ಬೇಕಾಯಿತು. ಜೊತೆಗೆ ನಾವು ಆ್ಯಕ್ಷನ್ ಹೇಳಬೇಕಂದ್ರೆ ಆ್ಯಕ್ಷನ್ ಜೊತೆ ಒಂದಷ್ಟು ಬೇರೆ ವಿಷಯನೂ ಹೇಳಬೇಕು. ಸೊ ಈ ಬೇರೆ ವಿಷಯನ ಸುಮ್ಮನೆ ಹೇಳಿದ್ರೆ ಅದು ತುಂಬ ಆರ್ಟಿಸ್ಟಿಕ್ ಆಗಿರುತ್ತೆ. ಬಟ್ ಈ ವಿಷಯನ ಒಂದು ಆ್ಯಕ್ಷನ್ ಜೊತೆ ಜೆಲ್ ಮಾಡಿ ಹೇಳಿದರೆ ಅದು ಆ್ಯಕ್ಷನ್ ಜೊತೆ ಒಂಥರ ಸಬ್ಕಾನ್ಷಿಯಸ್ ಆಗಿ ಜನರ ಮೈಂಡ್ ಗೊಟ್ಟೋಗುತ್ತೆ. ಸೊ ಆ ಥರ ಒಂದು ಐಡಿಯಾ ನನಗೆ ಮೊದಲಿಂದನೂ ಇತ್ತು. ಸೊ ಇದು ಶ್ರೀಲೇಶ್ ಅವರು ಸ್ಕ್ರಿಪ್ಟ್ ಹೇಳಿದ ತಕ್ಷಣ ಅದು ಹಂಗೆ ಕೂತ್ಕೊಂಡಿತ್ತು ಕರೆಕ್ಟಾಗಿ. ಅವರು ಹೇಳೋ ವಿಷಯಗಳು, ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಎಲ್ಲೆಲ್ಲಿ ಬೇಕು ಎಲ್ಲಿಗೆ. ಸೊ ಆವಾಗ ಓಕೆ, ದಿಸ್ ಇಸ್ ಪರ್ಫೆಕ್ಟ್, ಈ ಸ್ಕ್ರಿಪ್ಟ್ ತುಂಬ ಇಷ್ಟ ಅಂತ ನನ್ನ ಆಯ್ಕೆ ಮಾಡ್ತೀನಿ. ನಿಮಗೆ ಆ ಒಂದು ಐಡಿಯಾ ಬರೋದಕ್ಕೆ ವಿಚ್ ಇಸ್ ಆ್ಯಕ್ಷನ್ ಬೇಕು, ಬಟ್ ಆ್ಯಕ್ಷನ್ಗೆ ಬಲವಾದ ಕಾರಣ ಬೇಕು. ಬರೀ ಆ್ಯಕ್ಷನನ್ನು ಮಾತ್ರ ಹೇಳಬಾರ್ದು, ಆ್ಯಕ್ಷನ್ ಜೊತೆಗೆ ಏನೋ ಒಂದು ಹೇಳಬೇಕು. ಅದೆಲ್ಲವೂ ಬ್ಲೆಂಡ್ ಆದರೆ ಆ್ಯಕ್ಷನ್ಗೆ ಒಂದು ರೀಸನ್ ಇರುತ್ತೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಈ ಒಂದು ಥಾಟ್ ಪ್ರಾಸೆಸ್, ಈ ಒಂದು ಐಡಿಯಾ ನಿಮಗೆ ಬರೋದಕ್ಕೆ ಕೆಲವು ಚಿತ್ರಗಳು ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಮಾಡಿರಬೇಕು ಅಂತ ನಂದು. ಇಫ್ ಎಸ್, ದೆನ್ ವಿಚ್ ಆರ್ ದೋಸ್ ಫಿಲ್ಮ್ಸ್? ಐ ಥಿಂಕ್ ದಿಸ್ ಆಲ್ಸೋ ಲೈಕ್ ನೌ ವೆನ್ ನೀವು ಹೇಳಿದಾಗ ಮೋಸ್ಟ್ಲಿ ಇದೊಂದಷ್ಟು ಡಿಸ್ಕಷನ್ಸು ನಮ್ಮ ತಾತ ಆಮೇಲೆ ಇವರು ಅಪ್ಪಣ ಮಾಡಿದ್ದು ನಮ್ಮ ತಂದೆಗೆ ಹೇಳ್ತಾ ಇತ್ತು. ಮೀನ್ಸ್ ನಾನು ಅದು ಯಾವುದೂ ನೋಡಿಲ್ಲ ಡಿಸ್ಕಷನ್ನು, ಬಟ್ ನಮ್ಮ ತಂದೆ ಒಂದೊಂದು ಪಾಯಿಂಟ್ಸ್ ಹೇಳ್ತಾಯಿದ್ರು. ಬಿಕಾಸ್ ಅವರು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕಂದ್ರೆ, ಇಲ್ಲ ಅವ್ರು ಏನೇನು ನೋಡ್ತಾಯಿದ್ರು ಒಂದು ಸ್ಕ್ರಿಪ್ಟಲ್ಲಿ, ಏನೇನು ಇರಬೇಕಂತ ಒಂದು ಸ್ಕ್ರಿಪ್ಟಲ್ಲಿ. ಸೊ ಅದೊಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಅಂತ ಅನಿಸುತ್ತೆ. ಸೊ ಅದರಿಂದ ಮೋಸ್ಟ್ಲಿ ಈ ಥಾಟ್ ನನ್ನ ತಲೆಗೆ ಬಂದಿರ್ಬೋದು ಅನ್ಸುತ್ತೆ. ಲವ್ಲಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ ಹೌ ಯು ಆರ್ ಏಬಲ್ ಟು ರಿಯಲಿ, ನಾನು ಯಾವ ರೀತಿಯ ಉತ್ತರಗಳನ್ನು ಬಯಸ್ತಾ ಇದ್ದೀನೋ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ, ಯು ಆರ್ ಎಕ್ಸಲೆಂಟ್. ಅಂದರೆ ನೀವು ಯು ಆರ್ ಏಬಲ್ ಟು ಪಿನ್ ಪಾಯಿಂಟ್ ಆ್ಯಂಡ್ ಸೇ ದಿಸ್ ಇಸ್ ಪರ್ಹ್ಯಾಪ್ಸ್ ವೈ ಐ ಚೋಸ್ ದಿಸ್ ಅಂತ. ಇನ್ನೊಂದು ನಂಗೆ ತುಂಬ ಖುಷಿ ಆಗ್ತಾ ಇರೋದು, ಮುಂಚೆನೂ ಆಗಲೇ ಹೇಳಿದ್ರಿ, ನನಗೆ ಆ ಹೀರೋ ಅಥವಾ ಪ್ರೈಮರಿ ಕ್ಯಾರೆಕ್ಟರ್ ಏನು ಮಾಡ್ತಾನೆ ಅನ್ನೋದು ಮಾತ್ರ ಮುಖ್ಯವಲ್ಲ, ಸುತ್ತಲಿರೋರು ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಆ್ಯಂಡ್ ನೀವು ನಿಮ್ಮ ಎಕ್ಸ್ಪ್ಲನೇಷನ್ ಆಫ್ ವೈ ಯು ಚೋಸ್ ದೀಸ್ ಫಿಲಮ್ಸಲ್ಲಿ ಎಲ್ಲೂ ನನಗೆ ಈ ರೋಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ ಥರದ ಉತ್ತರಗಳೇ ಇಲ್ಲ. ಯುವರ್ ನುಸ್ರತ್ ಅನಂತ್ ವರ್ಸಸ್ ನುಸ್ರತ್ಗೆ ಹೋದರೆ ಯು ಆರ್ ಸೇಯಿಂಗ್ ಎರಡು ಧರ್ಮಗಳಿತ್ತು, ಅದನ್ನು ಬ್ಯಾಲೆನ್ಸ್ಡ್ ಆಗಿ ತೊಗೊಂಡು ಹೋದ್ರು. ಲಾಯರ್ ಜಡ್ಜ್ ವಿನಯ್ ರಾಜ್ಕುಮಾರ್ ಇಸ್ ನಾಟ್ ದೇರ್ ಇನ್ ದ್ಯಾಟ್, ಸೊ ವಿಚ್ ಇಸ್ ಗ್ರೇಟ್. ಕರೆಕ್ಟ್. ತುಂಬ ಖುಷಿ ಆಯಿತು ಹೌ ಯು ಆರ್ ಏಬಲ್ ಟು ಆ್ಯಂಡ್ ದಟ್ ಆನ್ಸರ್ಸ್ ಫಾರ್ ಇಟ್ ಸೆಲ್ಫ್ ದಟ್ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಚೆನ್ನಾಗೇ ಇದೆ ಅಂತ. ಬಿಕಾಸ್ you have your heart at your right place when you are choosing these scripts. When you're choosing the script, correct. Yeah. I think it's also because, you know, when you love watching cinema so much and when you're doing, you feel at least something good, like something close to what you're watching, something close to what you like, you also do. So ಅದಕ್ಕೆ ಒಂದಷ್ಟು ಪಾಯಿಂಟ್ಸ್ ಅಟ್ಲೀಸ್ಟ್ ತುಂಬ ಕಾನ್ಷಿಯಸ್ ಆಗಿ ನೋಡೋದು. ಶೋರ್. ಈಗ ಪೆಪ್ಪೆ ವಿಚಾರಕ್ಕೆ ಬಂದರೆ ಆಬ್ವಿಯಸ್ಲಿ ಇಟ್ಸ್ ವೆರಿ ಇಂಟೆನ್ಸ್.
ಪ್ಲಸ್ ಲೇಯರ್ಡ್ ಆಗೂ ಇದೆ. ಹೌದು. ಒಂದು ಏನೋ ಒಂದು ಹಳೆ ಕಾಲದ ಒಂದು ಮೈಥಾಲಜಿ ಆಸ್ಪೆಕ್ಟ್ ಇದೆ, ಪ್ಲಸ್ ಗಂಡು ಹೆಣ್ಣು ಪವರ್ ಸ್ಟ್ರಕ್ಚರ್ಸು ಇದೆಲ್ಲವೂ ಇದೆ. ನಂಗೆ ಐ ಆಮ್ ರಿಯಲಿ ವೇಟಿಂಗ್ ಟು ವಾಚ್ ಇಟ್. ಟೆಲ್ ಅಸ್ ಅಬೌಟ್ ಪೆಪ್ಪೆ. ನೀವು ಇಫ್ ಐ ವರ್ ಟು ಆಸ್ಕ್ ಯು ಸಮರೈಸ್ ಪೆಪ್ಪೆ ಫಾರ್ ಮೀ, ಏನಂತ ಹೇಳ್ತೀರಿ? Summarize Pepe andre like recently I told this somewhere. So Pepe is like one painting. Okay, and okay, like a modern art painting ನೀವು ನೋಡಿದ್ರೆ. ಸೊ ಆ ಪಿಕ್ಚರ್ ನೋಡಿದಾಗ ಒಬ್ಬೊಬ್ರಿಗೂ ಒಂದೊಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಒಂದು ಪೇಂಟಿಂಗ್ ನೋಡಿದಾಗ. ಸೊ ಐ ಥಿಂಕ್ ಎವ್ರಿ ಆಡಿಯನ್ಸ್ ವಿಲ್ ಟೇಕ್ ಸಮಥಿಂಗ್ ಫ್ರಮ್ ದಟ್ ಮೂವಿ ಆ್ಯಸ್ ಎ ಪೇಂಟಿಂಗ್. ಸೊ ದೇರ್ ಆಸ್ ಸೊ ಸಮಥಿಂಗ್ ಲೈಕ್ ಈಗ ನಮ್ಮ ಟ್ರೈಲರಲ್ಲೂ ಒಂದಷ್ಟು ಶಾರ್ಟ್ಸ್ ಇದೆ ನೀವು ನೋಡಿದ್ರೆ. The heroine is sitting with blood on her. White chudidaರಲ್ಲಿ with blood on that chudidar, and the ನನಗೆ mother ತುಂಬಾ ಇಷ್ಟ. mother with that baby, and you know Pepe ನೀರು ಹಾಕೊಂತಾ ಇರೋದು. And I think ಅದು ಒಂದ್ಸಲ ಆಗಲ್ಲ, I think 2-3 times ಆಗುತ್ತೆ. 2-3 times ಆಗುತ್ತೆ. ಸೊ ತುಂಬ ಸಿಂಬಾಲಿಕ್ ಆಗಿ ಡೈರೆಕ್ಟರ್ ಒಂದಷ್ಟು ವಿಷಯಗಳು ಯಾವುದು ನಿಮಗೆ ಫುಲ್ ಡೈರೆಕ್ಟಾಗಿ ಹೇಳೋಕ್ಕಲ್ಲ, ಬಟ್ ಈ ಥರ ಮೆಟಫರಿಕಲಿ ಒಂದಷ್ಟು ಚಿಕ್ಕ ಸೀನ್ಗಳು ಇದೆ. ಸೊ ಇದೆಲ್ಲ ನನಗೆ ತುಂಬ ಇನ್ಸ್ಪೈರ್ ಆಯಿತು, ತುಂಬ ಖುಷಿ ಆಯಿತು. ಈ ಥರ ಎಲ್ಲ ತೆಗಿತೀನಿ ಅಂತ ಹೇಳಿದಾಗಲೇ ತುಂಬ ಖುಷಿ ಆಯಿತು. ಬಟ್ ಅದಕ್ಕೆ ಅನಿಸುತ್ತೆ ಇದೊಂಥರ ಪೇಂಟಿಂಗ್ ಥರ ಎಲ್ಲರಿಗೂ ಒಂದೊಂದು ಬೇರೆ ಬೇರೆ ಥರ ಒಂದು ಮೀನಿಂಗ್ ಸಿಗುತ್ತೆ ಈ ಸಿನಿಮಾದಲ್ಲಿ. ಸೊ ಐ ಥಿಂಕ್ ದಟ್ ಈಸ್ ಒಂಥರ ಆರ್ಟ್ ಅಂದರೆ ಎವ್ರಿಬಡಿ ಕ್ಯಾನ್ ಟೇಕ್ ವಾಟ್ ದೇ ವಾಂಟ್ ಫ್ರಮ್ ಇಟ್, ಆ್ಯಂಡ್ ಡೈರೆಕ್ಟರ್ ಆಲ್ಸೋ ಕ್ಯಾನ್ ಟೆಲ್ ವಾಟ್ ಹಿ ವಾಂಟ್ಸ್ ಫ್ರಮ್ ಇಟ್. Correct. And so Pepe to summarize, I think it is like I think there's too many things like ನನಗೆ ಟು ಸಮ್ಮರೈಸ್ ಇಟ್ ನಾನು ಅನ್ಕೊಂಡಿದ್ದು ನೋಡಿದಾಗ ಪೆಪೆ ಇಸ್ ನೇಚರ್, ಪ್ರಕೃತಿ. ಅದರ ಬೀಸ್ಟ್ಲಿ ಮ್ಯಾನರ್ ಇರಲಿ, ವೈಲ್ಡ್ ಮ್ಯಾನರ್ ಇರಲಿ, ಅನ್ಕಂಟ್ರೋಲ್ಡ್ ಆಗಿ ಓಡೋದಿರಲಿ, ಐ ಫೆಲ್ಟ್ ಪೆಪೆಗೆ ಸರಿಯಾದ ಐ ಥಾಟ್ ಸಮರಿ ವಾಸ್ ಪ್ರಕೃತಿ. ಎಷ್ಟು ವೈಲ್ಡ್ ಆಗಿರುತ್ತೋ, ಎಷ್ಟು ಕರುಣೆ ತುಂಬಿರುತ್ತೋ, ಅಷ್ಟು ಎಲ್ಲವೂ ತುಂಬಿರೋದೇ ಪ್ರಕೃತಿ. ವೆರಿ ನೈಸ್ ವೇ ಟು ಪುಟ್ ದಿಸ್ ಆಕ್ಚುಲಿ. ಕರೆಕ್ಟ್ ಅದು ಪೆಪೆ. ಆ್ಯಂಡ್ ಪೆಪೆಸ್ ಕ್ಯಾರೆಕ್ಟರ್ ಆ್ಯಂಡ್ ದ ಮೂವಿ ಬೋತ್ ನಿಮಗೆ ಎಷ್ಟು ವೈಲೆನ್ಸ್ ಇದೆ, ಜೊತೆಗೆ ನಿಮಗೆ ಆ ಸಿನಿಮಾದಲ್ಲಿ ಅಷ್ಟೇ ಸೈಲೆನ್ಸ್ ಆಲ್ಸೋ ಯು ಕ್ಯಾನ್ ಫೀಲ್ ಇಟ್. ಸೊ ತುಂಬ ಸೈಲೆನ್ಸ್ ಇದೆ ನಿಮಗೆ, ಆ ಸೈಲೆನ್ಸು ತುಂಬ ಮಾತಾಡುತ್ತೆ ಈ ಸಿನಿಮಾದಲ್ಲಿ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ. ಪೆಪೆ ಹೆಸರು ಬಗ್ಗೆ ಹೇಳಕ್ಕಾಗತ್ತಾ? ಪೆಪೆ ಬಂದ್ಬಿಟ್ಟು ಕ್ಯಾರೆಕ್ಟರ್ ಹೆಸರು ಪ್ರದೀಪ, ಬಟ್ ಪ್ರದೀಪ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಈಗ ಕೇರಳಲ್ಲಿ ತುಂಬಾ ಸೆಲೆಬ್ರೇಟ್ ಮಾಡ್ತಾರಲ್ಲ ಫುಟ್ಬಾಲ್. ಸೊ ಪೆಪ್ಪೆ ಬಂದ್ಬಿಟ್ಟು ಒಬ್ಬ ಫುಟ್ಬಾಲರ್ ಹೆಸರು. ಸೊ ಕೇರಳಲ್ಲಿ ತುಂಬಾ ಪೆಪ್ಪೆ ಅಂತ ಹೆಸರು ಇಟ್ಕೊಂತಾರೆ. ಸೊ ಐ ಥಿಂಕ್ ಡೈರೆಕ್ಟರ್ಗೆ ಅದರಿಂದ ಇನ್ಸ್ಪೈರ್ ಆಗಿ ಈ ಕ್ಯಾರೆಕ್ಟರ್ಗೂ ಪೆಪ್ಪೆ ಇಡೋಣ ಅಂತ ಪೆಪ್ಪೆ ಇಟ್ಟಿದ್ದು. ಬಟ್ ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ಫುಟ್ಬಾಲ್ ಆ್ಯಂಡ್ ಆರ್ ಮೂವಿ, ಬಟ್ ನೇಮ್ ಅಲ್ಲಿಂದ ಬಂದಿದ್ದು. ವೆರಿ ನೈಸ್. ಇದು ನಡೆಯೋದು ಕರ್ನಾಟಕದ ಒಂದು ಫಿಕ್ಷನಲ್ ಜಾಗದಲ್ಲ ಅಥವಾ ಜಾಗ ಹೇಳ್ತೀವ? ಇಲ್ಲ, ಬದನಾಳ್ ಅಂತ ಒಂದು ಫಿಕ್ಷನಲ್ ಕಾಲ್ಪನಿಕ ಜಾಗನೇ. ಇಡೀಲಿರೋ ಊರು, ಕ್ಯಾರೆಕ್ಟರ್ಸು ಎಲ್ಲದು ಫಿಕ್ಷನಲ್. ಸೊ ಇಟ್ಸ್ ಕಂಪ್ಲೀಟ್ಲಿ ಅ ಫಿಕ್ಷನಲ್ ಸ್ಟೋರಿ. ಬಟ್ ಶೂಟ್ ಮಾಡಿದ್ದು ಎಲ್ಲಿ? ಶೂಟ್ ಮಾಡಿದ್ದು ಕೂರ್ಗಲ್ಲಿ ಮಾಡಿದ್ವಿ. ಮೇಜರ್ ಪಾರ್ಟ್ ಬಂದ್ಬಿಟ್ಟು ಕೂರ್ಗು, ಆಮೇಲೆ ಮೈಸೂರು, ಆಮೇಲೆ ತುಂಬ ಕಮ್ಮಿ ಬೆಂಗಳೂರಲ್ಲಿ. ಜಸ್ಟ್ ಒಂದು ಇಂಡೋರ್ ಫೈಟ್ ಒಂದೆರಡು ಸೀಕ್ವೆನ್ಸ್ ಮಾತ್ರ ಬೆಂಗಳೂರಲ್ಲಿ, ಮಿಕ್ಕಿದೆಲ್ಲ ಕೂರ್ಗ್ ಆಮೇಲೆ ಮೈಸೂರು. ಗಾಟ್ ಇಟ್. ಇಲ್ಲಿವರೆಗೂ ಬಂದಿರೋ ಪೆಪೆ ಪ್ರಮೋಷನಲ್ ಮೆಟೀರಿಯಲಲ್ಲಿ ಪೆಪೆ ಆಬ್ವಿಯಸ್ಲಿ ಕಾಣಿಸ್ಕೊಳ್ತಾನೆ, ಟೈಟಲರ್ ರೋಲ್ ಆ್ಯಂಡ್ ಆಲ್ ಆಫ್ ದಟ್, ಅವನೇ ಹೀರೋ, ಅದೆಲ್ಲವೂ ಸರಿ. ಬಟ್ ತುಂಬ ಸ್ಟ್ರಾಂಗ್ ಆದ ಮಹಿಳಾ ಪಾತ್ರಗಳು ಇವೆ ಅಲ್ವಾ? ವಾಟ್ ಕ್ಯಾನ್ ಯು ಟೆಲ್ ಅಸ್ ಅಬೌಟ್ ದ್ಯಾಟ್? ಅಂದರೆ ಐ ಥಿಂಕ್ ಇಟ್ ಇಸ್ ಲೈಕ್ ದ ಆ್ಯಕ್ಟ್ರೆಸ್ ಇನ್ ದ ಮೂವಿ ಕಾಜಲ್ ಕುಂಡರ್ ಮಾಡಿದ್ದಾರೆ, ಆಮೇಲೆ ಇನ್ನೊಬ್ಬರು ಮೇದಿನಿ ಅಂತ ಮಾಡಿದ್ದಾರೆ, ಆಮೇಲೆ ಮದರ್ ಅರುಣಾ ಬಾಲರಾಜ್ ಅಂತ ಇದೆ. ಸೊ ಎಲ್ಲರೂ ಅವ್ರವ್ರ ಕತೆ. ಯಾಕಂದ್ರೆ ಒಂದು ಶ್ರೀಮಂತ ಮನೆತನದ ಒಬ್ರು ಹೆಂಗಸಿದ್ದಾರೆ, ಪವರ್ಫುಲ್ ಹೆಂಗಸೊಬ್ರು ಇದ್ದಾರೆ, ತಾಯಿ ಒಬ್ರು ಇದ್ದಾರೆ, ಹೀರೋಯಿನ್ ಒಬ್ರು ಇದ್ದಾರೆ, ಹೀರೋಯಿನ್ ಒಬ್ರು ಇದೆ, ಜೊತೆಗೆ ಇನ್ನೊಂದಷ್ಟು ಫಿಮೇಲ್ ಕ್ಯಾರೆಕ್ಟರ್ಗಳಿದ್ದಾರೆ. ಸೊ ಈ ಮೂರು ಅವ್ರ ಕತೆಗಳು ಕೂಡ ಹೇಳುತ್ತೆ. ಸೊ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಸ್ಟ್ಯಾಂಡ್ ಆ್ಯಂಡ್ ದೇರ್ ಓನ್ ಸ್ಟೋರಿ ಟು ಟೆಲ್.
So everything is not, the name title is Pepe, but everything is not through Pepe. So the story is being told, Pepe ಇಂದನೂ ಕತೆ ಹೇಳ್ತಾರೆ, ಆ್ಯಕ್ಟ್ರೆಸ್ ಇಂದನೂ ಕತೆ ಹೇಳ್ತಾರೆ, ಇನ್ನೊಂದು ಆ್ಯಕ್ಟ್ರೆಸ್ ಇಂದನೂ ಕತೆ ಹೇಳ್ತಾರೆ, ತಾಯಿಂದನೂ ಕತೆ ಹೇಳ್ತಾರೆ. ಕತೆ ಜೊತೆಗೆ ಅವರವರ ಪರ್ಸ್ನಲ್ ಸ್ಟ್ರಗಲ್ ಕೂಡ ಕನ್ವೆ ಆಗುತ್ತೆ. ಒಂದು ಆ ತಾಯಿದೊಂದು ಪರ್ಸ್ನಲ್ ಸ್ಟ್ರಗಲು, ಹೀರೋಯಿನ್ದು ಪರ್ಸ್ನಲ್ ಸ್ಟ್ರಗಲ್, ಇನ್ನೊಂದು ಕ್ಯಾರೆಕ್ಟರ್ದು ಪರ್ಸ್ನಲ್ ಸ್ಟ್ರಗಲ್. ಸೊ ಎಲ್ಲರ ಸ್ಟ್ರಗಲ್ಸ್ ನಡುವೆ ಆಮೇಲೆ ಇನ್ನೊಂದು ಈಗ ರೀಸೆಂಟಾಗಿ ನಾವೊಂದು ಫ್ಯಾಮಿಲಿ ಟ್ರೀ ಬಿಟ್ವಿ. ನೋಡಲಿಲ್ಲ. ಓಕೆ. ಸೊ ನಾವೇನು ಮಾಡಿದ್ವಿ ಅಂದರೆ ತುಂಬ ಕ್ಯಾರೆಕ್ಟರ್ಸ್ ಇದ್ದರು ಈ ಪಿಕ್ಚರಲ್ಲಿ. ಆ್ಯಂಡ್ ಸೊ ಮುಂಚೆನೇ ಒಂದು ಕ್ಯಾರೆಕ್ಟರ್ಸ್ ಒಂದು ಜಿಸ್ಟ್ ಗೊತ್ತಾದರೆ ಇದು ಸಿನಿಮಾಲಿ ಈಸಿಯಾಗಿ ಫ್ಲೋ ಆಗ್ಬೋದು ಅಂತ. ಸೊ ಅಲ್ಲಿ ಒಂದು 4 ಫ್ಯಾಮಿಲಿ ಟ್ರೀ ಥರ ಬಿಟ್ಟಿದ್ವಿ. ಸೊ ಪೆಪ್ಪೆ ಬಂದ್ಬಿಟ್ಟು ಈ 4 ಫ್ಯಾಮಿಲಿ ನಡುವೆ ನಡೆಯೋವಂಥ ಒಂದು ಕತೆ. ನೈಸ್. ರನ್ ಟೈಮ್ ಎಷ್ಟು ಅಂದರೆ 2 hours 5 minutes. ಓಕೆ. ಬಟ್ ಇಷ್ಟೆಲ್ಲ ಟಾಪಿಕ್ಸ್ನ, ಥೀಮ್ಸ್ನ, ಸಿಂಬಲಿಸಮ್ನ ಎಲ್ಲವನ್ನೂ ಅಷ್ಟರಲ್ಲಿ ಹೇಳೋಕ್ಕಾಯ್ತಾ ಫೈನಲಿ? ಸೊ ಅದಕ್ಕೆ ಈ ಸಿಂಬಲಿಕ್ಲಿ ಹೇಳಿದ್ದು ಒಂದಷ್ಟು ಹೆಲ್ಪ್ ಆಯ್ತು ಅನ್ಸುತ್ತೆ. ಸೊ ಅದರಲ್ಲಿ ಒಂದಷ್ಟು ಸ್ಟೋರಿ ಕನ್ವೆ ಆಗ್ಬಿಟ್ಟಿರುತ್ತೆ. ಆ ಪಿಕ್ಚರ್ ಇಸ್ ಸ್ಪೀಕ್ಸ್ ಮೋರ್ ದೆನ್ ಕರೆಕ್ಟ್. ಸೊ ಅದರಲ್ಲಿ ಒಂದಷ್ಟು ಕನ್ವೆ ಆಗುತ್ತೆ. ಆಮೇಲೆ ಎಲ್ಲದು ಒಂದೊಂದು ಸೀನಲ್ಲಿ ಒಂದು ಕನ್ವೆ ಆಗಿರುತ್ತೆ, ಒಂದೊಂದು 1 line ಡೈಲಾಗಲ್ಲಿ ಕನ್ವೆ ಆಗಿರುತ್ತೆ. ಸೊ ಆ ಥರ ಡಿವೈಡ್ ಮಾಡಿ ಹೇಳಿದ್ದಾರೆ. ಸೊ ಇಷ್ಟೊಂದು ವಿಷಯ ಇದೆ ಅದರಲ್ಲಿ, ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಆ್ಯಂಡ್ ಬೆಸ್ಟ್ ಬಂದು ಆ್ಯಕ್ಷನ್ ಸೀಕ್ವೆನ್ಸು ಬ್ಯಾಕ್ ಡ್ರಾಪ್ ಬಂದ್ಬಿಟ್ಟು ನೇಚರ್ ಅಂದರೆ ಕೂರ್ಗು ವಿಚ್ ಇಸ್ ಅಷ್ಟೇ ಕಾಮ್ ಇದೆ. ಸೊ ನೀವೆಲ್ಲ ನೋಡ್ಬಿಟ್ಟು ಒಂದು ಸಿನಿಮಾ ಮುಗಿದ ತಕ್ಷಣ ಐ ಥಿಂಕ್ ಒಂಥರ ಒಂದು ಡೀಪ್ ಸೈಲೆನ್ಸ್ ಹೋಗ್ತೀರ, ಒಂದಷ್ಟು ಯೋಚನೆ ಮಾಡಬೇಕಂತ ಅನಿಸುತ್ತೆ. ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡ್ತೀರಾ, ಸ್ಟೋರಿ ಬಗ್ಗೆ ಯೋಚನೆ ಮಾಡ್ತೀರಾ, ಚಿಕ್ಕ ಇನ್ಸಿಡೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ. ಸೊ that silence only really worked for me. Sure. After watching the movie. Sure. ಅದೇ ಈಗ ಜನ ಯಾವ ಚಿತ್ರವನ್ನು ಮೆಚ್ಕೊಳ್ತಾ ಇದ್ದಾರೆ ಹೇಳೋಕ್ಕಾಗಲ್ಲ, ಅದು ಯಾವಾಗಲೂ ಹೇಳೋಕ್ಕಾಗಲ್ಲ, ಈಗಲಂತೂ ಹೇಳೋಕ್ಕಾಗ್ತಾನೇ ಇಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಎಕ್ಸೆಪ್ಷನ್ಸ್ ಕಾಣಿಸ್ತಾ ಇದೆ ನಮಗೆ. ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಚಾಯ್ಸಸ್ಸಲ್ಲಿ ನೀವು ಯಾವತ್ತೂ ಅದನ್ನು ಫ್ಯಾಕ್ಟರ್ ಮಾಡ್ಕೊಂಡಿದ್ದೇ ಇಲ್ಲ ಅನ್ಸುತ್ತಲ್ಲ? ಇದು ವರ್ಕ್ ಆಗಲ್ವಾ ಇದು? ಆ್ಯಕ್ಚುಲಿ ಇಲ್ಲ ಮಾಡಿಲ್ಲ. Because otherwise, Pepe is a very interesting choice. Hey, again, I'm just complimenting you all through. ಯಾವುದೇ ಒಂದು ಮಾಸ್ ಸ್ಟಾರ್ ಫಿಲಮ್ ಆ ಥರ ನೀವು ಟಿಪಿಕಲ್ ಆಗಿ ಚೂಸೇ ಮಾಡಿಲ್ಲ. ಬಟ್ ಈಗ ಐ ಥಿಂಕ್ ನಾನು ಹೇಳಿದ್ನಲ್ಲ ಆಗಲೇ, ಲೈಕ್ ನಮ್ಮ ಮೈಂಡ್ ಸೆಟ್ ಒಂದಿರುತ್ತೆ, ಒಂದು 5 years ಆದಮೇಲೆ ತಿರ್ಗಾ ಚೇಂಜ್ ಆಗುತ್ತೆ. ಈಗ ನೀವು ಯಾವುದು ವರ್ಕ್ ಆಗುತ್ತೆ ಅಂತ ಒಂದು ಸಿನಿಮಾ ತೊಗೊಂಡ್ರೇನು ಶೂಟಿಂಗ್ ಪೀರಿಯಡು ಒಂದ್ಸರಿ 1 year ಆಗುತ್ತೆ, ಒಂದ್ಸರಿ 2 years ಆಗುತ್ತೆ, ಒಂದ್ಸರಿ 3 months ಆಗುತ್ತೆ. ನೀವು ಆ ಪಾಯಿಂಟಲ್ಲಿ ಯಾವ್ದು ವರ್ಕ್ ಆಗುತ್ತೆ ಅಂತ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೈ ದ ಟೈಮ್ ಯು ರಿಲೀಸ್ ಇಟ್ಸ್ ಆಲ್ರೆಡಿ ಚೇಂಜ್. ಸೊ ಇಟ್ ಇಸ್ ಇಂಪಾಸಿಬಲ್. ಕರೆಕ್ಟ್. So I think wave ಹೋಗ್ಬಿಟ್ಟಿರುತ್ತೆ, or some new wave would have come, and that wave can change also with just one movie. Very nice. So the takeaway for any actor out there is ಸರ್ವಕಾಲಕ್ಕೂ ವರ್ಕ್ ಆಗುವಂತ ಒಂದು ಸರ್ವಕಾಲಕ್ಕೂ ವರ್ಕ್ ಆಗುವಂತ ಒಂದು ಸಿನಿಮಾ ಮಾಡಲೇಬೇಕು. ಹೌದು, ಕರೆಕ್ಟ್. ನಿಮಗೆ ಈ ಮಾಸ್ ಮಸಾಲಾ ಫ್ಲಿಕ್ ಮಾಡಬೇಕು, ಮಾಸ್ ಮಸಾಲಾ ಆಕ್ಷನ್ ಫ್ಲಿಕ್ ಮಾಡಬೇಕು ಅನ್ನೋ ಟೆಂಪ್ಟೇಷನ್, ಹೌ ಹ್ಯಾವ್ ಯು ಬೀನ್ ಏಬಲ್ ಟು ರೆಸಿಸ್ಟ್ ಇಟ್? ಬಿಕಾಸ್ ಐ ಆಮ್ ಶ್ಯೂರ್ ತುಂಬಾ ಜನ ಬಂದು ಹೇಳಿರ್ತಾರೆ. ಕರೆಕ್ಟ್, ಹೇಳಿರ್ತಾರೆ. ಅದನ್ನ ಹೌ ಹ್ಯಾವ್ ಯು, ಆ ಟೆಂಪ್ಟೇಷನ್ ಬಂದೇ ಇಲ್ವಾ? I don't know, ನಂಗೆ ಟೆಂಪ್ಟೇಷನ್, see, because I like watching those movies. Correct. I really enjoy it and I like to watch those movies in theater only, not even at home with other audience. And but I've never felt like doing it, or maybe I've not got a narration of a really good script, or never found a very genre ಅಲ್ಲಿ ನಿಮ್ಮನ್ನ ಇಂಪ್ರೆಸ್ ಮಾಡುವಂತ ಒಂದು ಸ್ಕ್ರಿಪ್ಟ್ ನಂಗೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಬಟ್ ನೋಡಕ್ಕಂತೂ ನಂಗೆ ತುಂಬ ಇಷ್ಟ. ಕರೆಕ್ಟ್, ಐ ಆಮ್ ವಿತ್ ಯು. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಬಗ್ಗೆ ಈಗ ಜನ ಥಿಯೇಟ್ರಿಗೆ ಬರ್ತಾರೋ ಬರಲ್ವೋ ಅದೆಲ್ಲವೂ ಚರ್ಚೆ ನಡೀತಾನೆ ಇದೆ ಅಲ್ವಾ? ಸೊ ಈಗ 2024 ಇದ್ದೀವಿ, ಈ ಒಂದು ಸಿಚುಯೇಷನ್ ಇದೆ ವಿಚ್ ಹೋಪ್ಫುಲಿ ಶಾಲ್ ಪಾಸ್ ಆ್ಯಂಡ್ ವಿ ವಿಲ್ ಸಿ ಬೆಟರ್ ಡೇಸ್ ಅಂತ ಅನ್ಕೋಣ. ನೀವಿದ್ದೀರಿ, ನಿಮ್ಮ ತಮ್ಮ ಇದ್ದಾರೆ, ಧನ್ಯ ಇದ್ದಾರೆ, ಧೀರೇನ್ ಇದ್ದಾರೆ, ರೈಟ್? ಅಫ್ಕೋರ್ಸ್ ನೀವು ಅವ್ರಿಗೆ ಎಲ್ರಿಗೂ ಸೀನಿಯರ್, ವಿ ಹ್ಯಾವ್ 10 years ಆಫ್ ಜರ್ನಿ ಆಲ್ರೆಡಿ. ಬಟ್ ವಾಟ್ ಆರ್ ಯು ಆಲ್ ಥಿಂಕಿಂಗ್? ಈ ಇಂಡಸ್ಟ್ರಿಯಲ್ಲಿ ಅಂದರೆ just when you look at your career and profession and the industry and all of that, is there one common theme that you are thinking of, okay, this is the golden rule, ಇದನ್ನು ಮಾಡ್ಕೊಂಡು ಹೋಗಬೇಕು ಅಂತ, or how excited are you? I think for me, like, I can't speak for my brother or Dhiren or Dimpy, because
their way of seeing cinema is different, and the kind of roles they want to do is quite different, I think, from what I want to what I want to do, or like the career they are seeing, or like what they want to do is maybe a little different. And also because it's also their first movies, they still haven't, like, or Guru or Dimpy has actually done 3-4 movies, but Guru or Dhiren, they still have done their first movie. So what movie they take up next only will actually, like, even we'll know that what step they want to take in like framing their career, or what they want to do. But what I am thinking is that's what try to do, like, you know, timeless pieces, like these cult movies that become cult at some point, which has some you know, flavors or like of that, and collaborate with new directors, new filmmakers, and new production houses. I think that you need, like, you need more new people to come into the film industry and tell new stories. And also I want to say stories which are very authentic to our culture of Karnataka. Or maybe nange next to, like, I want to like, I don't read too much, but I've just started to read now, like do some Kannada novel into a movie, because it's been, I think, a very long time. And no, actually recent ಆಗಿ ಮಾಡಿದ್ರಲ್ಲ ಡೇರ್ಡೆವಿಲ್ ಮುಸ್ತಫಾ ಮಾಡಿದ್ರು. ಸೊ ಆ ಥರ ನಾವೆಲ್ ಆ ಥರ ನಾವೆಲ್ ಬೇಸ್ಡ್ ಒಂದು ಸಿನಿಮಾ ಮಾಡಬೇಕು ಅಂತ ನೆಕ್ಸ್ಟ್ ಅದೊಂದು ಇಷ್ಟ. ಯು ಶುಡ್ ಜಸ್ಟ್ ಟೆಲ್. ಆ್ಯಂಡ್ ನಂಗನ್ಸುತ್ತೆ ತುಂಬ ಸ್ಟೋರೀಸ್ ನಮ್ಮಲ್ಲೇ ಇದೆ ಹೇಳೋಕ್ಕೆ. ಕರೆಕ್ಟ್. ಇವರು ಅದೇ ನಮ್ಮ ಚಂದ್ರು ಅವರು ಅವ್ರು ನಿಂತ್ರೆ 5 ಕಥೆ ಹೇಳ್ತಾರೆ, 5 ಲೈನ್ ಹೇಳ್ತಾರೆ, ತುಂಬ ಇದೆ. ಆಮೇಲೆ ನಮ್ಮ ಕನ್ನಡ ಆಡಿಯನ್ಸ್ಗೆ ತುಂಬ ಒಳ್ಳೆ ಸಿನಿಮಾ ಕೊಟ್ಟರೆ ಗ್ಯಾರಂಟಿ ಬಂದು ಸಿನಿಮಾ ನೋಡ್ತಾರೆ. ಆ್ಯಂಡ್ ನಾವು ಸುಮ್ಮನೆ ಎಷ್ಟೊಂದು ಜನ ಒಂದಷ್ಟು ಕನ್ಸೆಪ್ಷನ್ ಇಟ್ಕೊಂಡಿರ್ತೀವಿ, ಇಲ್ಲ ನಮ್ಮ ಜನಕ್ಕೆ ಇದು ಅರ್ಥ ಆಗಲ್ಲ, ಅದು ಅರ್ಥ ಆಗಲ್ಲ ಅಂತ. ಇಲ್ಲ, ಅವರು ಆಗಿಂದ ಪುಟ್ಟಣ ಗಣ್ಗಲ್ ಅವ್ರ ಸಿನಿಮಾಗಳು ನೋಡಿದ್ದಾರೆ. ಆಮೇಲೆ ಕನ್ನಡಲ್ಲಿ ತುಂಬ ಇಂಟೆಲೆಕ್ಚುಯಲ್ ಸಿನಿಮಾಗಳು ಮೊದಲಿಂದನೂ ಬಂದಿದೆ, ಅದನ್ನೆಲ್ಲ ಓಡಿಸಿ ಎಲ್ಲದೂ ಗೆಲ್ಸಿದ್ದಾರೆ. ಆ್ಯಂಡ್ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ಐ ಥಿಂಕ್ ಇಮ್ತಿಯಾಜ್ ಅಲಿ ಅದು. ಸೊ ಅವ್ರು ಹೇಳ್ತಾರೆ, ಲೈಕ್ ಇಂಡಿಯನ್ ಸಿನಿಮಾ, ಅವ್ರು ಲೈಕ್ ಎಲ್ಲ ಇಂಡಿಯನ್ಸು ಈಗ ಮಹಾಭಾರತ ಆ್ಯಂಡ್ ರಾಮಾಯಣ, 2 epics which are very complicated and simple at the same time, which has subtext, text and everything, and they've all come through that, like, you know, reading Mahabharata and Ramayana. So if they can understand that, they can understand any movie. Very nice. Correct. So like, we have to give good movies, and then people will come and watch. ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಇಂಡಿವಿಜುವಾಲಿಟಿ ಇದೆ, ತನ್ನ ಟೇಸ್ಟ್ ಇದೆ, ತನ್ನ ಚಾಯ್ಸಸ್ ಇದೆ, ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಐ ಜಸ್ಟ್ ವಾಂಟೆಡ್ ಟು ಮೆನ್ಷನ್ ದಿಸ್, ಆ್ಯಂಡ್ ಆಲ್ಸೋ ಇಟ್ಸ್ ಅ ಜಡ್ಜ್ಮೆಂಟ್. ಇಟ್ ಮೇ ನಾಟ್ ಬಿ ಕರೆಕ್ಟ್, ಬಟ್ ನಿಮ್ಮ ಮನೆಯಿಂದಲೇ ಐ ಡೋಂಟ್ ನೋ ಹೌ ಇಟ್ ವಾಸ್ ಇನ್ 2015, ಬಟ್ ಸಿದ್ಧಾರ್ಥ ಬಂದಾಗ ಆಗಲಿ ಅಥವಾ ನಿಮ್ಮ ಜರ್ನಿನ ನೋಡಿದಾಗಲಿ, ಲೈಕ್ ಎ ಸೆಡ್, ಒಂದು ವಿನಯ್ ರಾಜ್ಕುಮಾರ್ ಒಂದು ಸ್ಟಾರ್ ಆಗಬೇಕು ಅನ್ನೋ ಜರ್ನಿಯಲ್ಲಿಲ್ಲ. ಅದೇ ಯುವ ರಾಜ್ಕುಮಾರ್ ಅವರು ಬಂದಾಗ ಇಟ್ ಫೆಲ್ಟ್ ಲೈಕ್, ಓಕೆ, he has come here to become a star. Both journeys are fine, correct. But it's just interesting that ಒಂದೇ ಮನೆಯಿಂದ ಅಣ್ಣ ತಮ್ಮ ಬೇರೆ ಒಂದು ರೋಡ್ ಪಾತನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ ಅನ್ನೋದು. I think also the thing is, what I feel like, when you want to be a star, there is one personality in your cinema, there is one personality outside cinema. Correct. And both the personalities are important. But when you want to become an actor, like what you're doing it in cinema is more important than what you are outside. Correct. And ನಿಮ್ಮ ಕ್ಯಾರೆಕ್ಟರ್ಗೆ, ನಿಮ್ಮ ನೇಚರ್ಗೆ, ಐ ಥಿಂಕ್ ದಿಸ್ ಸೂಟ್ಸ್ ಬೆಟರ್. ಇಟ್ಸ್ ಲೈಟ್ ವೇಟ್, ಅಂದರೆ ಇನ್ ದ ಸೆನ್ಸ್ ದಟ್ ತಲೆ ಮೇಲೆ ಹೆಚ್ಚು ಭಾರ ಹಾಕೋಬೇಕಾಗಿಲ್ಲ. ಕರೆಕ್ಟ್. ಅಂದೊಂದಿತ್ತು ಕಾಲ, ವಾಟ್ ಇಸ್ ಈ ಕರೆಂಟ್? ಸೊ ಅಂದೊಂದಿತ್ತು ಕಾಲ ಶೇಟ್ ಮಿಸ್ಟರ್ ಇನ್ ದ ಹೋಲ್ ಇಂಟರ್ವ್ಯೂ. ಸೊ ಅಂದೊಂದಿತ್ತು ಕಾಲ ಕೀರ್ತಿ ಅಂತ ಒಬ್ರು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ. ಅದನ್ನ ನಾವು ನವೆಂಬರ್ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಓಕೆ. ಸೊ ಅಂದೊಂದಿತ್ತು ಕಾಲ ಸಿನಿಮಾ ಬಂದ್ಬಿಟ್ಟು, ಇದು ಬಂದು ಎವ್ರಿ ಡೈರೆಕ್ಟರ್ ಸ್ಟ್ರಗಲ್. ಸೊ ಒಬ್ಬ ಡೈರೆಕ್ಟರು ಬಂದ್ಬಿಟ್ಟು ಒಂದು ಹಳ್ಳಿಯಿಂದ, ಬೇರೆ ಯಾರ್ಯಾರು ಒಂದು ಹಳ್ಳಿಯಿಂದ ಬರ್ತಾರೆ, ಬೆಂಗಳೂರಿಗೆ ಹೇಗೆ ಬರ್ತಾರೆ, ಆಮೇಲೆ ಬೆಂಗಳೂರಿಗೆ ಫಸ್ಟ್ ಬರೋದೇ ಅಷ್ಟು ಕಷ್ಟ. ಆ್ಯಂಡ್ ಸಿನಿಮಾ ಅಂದ ತಕ್ಷಣವೇ ಅದೊಂಥರ ಯಾರಿಗೂ ಇಷ್ಟ ಆಗಲ್ಲ. ಎಲ್ಲ ಫ್ಯಾಮಿಲೀಸ್ ಏನಕ್ಕೆ ಸಿನಿಮಾಗೆ ಆ ಟಬು ಏನಕ್ಕೆ ಸಿನಿಮಾಗೆ ಹೋಗ್ತೀವಿ ಅಂತ. ಸೊ ಅಲ್ಲಿ ಬಂದು ಇಲ್ಲಿನ ಒಂದು ಆ ಸ್ಟ್ರಗಲ್ಸ್ನ ಹೆಂಗೆ ಓವರ್ಕಮ್ ಮಾಡಿ ಹೆಂಗೆ ಒಂದು ಡೈರೆಕ್ಟರ್ ಆಗ್ತಾನೋ ಇಲ್ವೋ ಅನ್ನೋದೇ ಅಂದೊಂದಿತ್ತು ಕಾಲ ಸಿನಿಮಾದ. See again, it doesn't have to be Vinay Rajkumar. You are choosing a common man script, so which is great. Correct. As an actor,
ಒನ್ ಥಿಂಗ್ ದಟ್ ಯು ಲೈಕ್ ಅಬೌಟ್ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಆ್ಯಂಡ್ ರಾಘವೇಂದ್ರ ರಾಜ್ಕುಮಾರ್ ಆಸ್ ಅನ್ ಆಕ್ಟರ್. ಆ್ಯಸ್ ಅನ್ ಆ್ಯಕ್ಟರ್, ಅವರ ಆ್ಯಕ್ಟಿಂಗ್ನಲ್ಲಿ. ಫಾದರ್ ಇಸ್ ಆಲ್ವೇಸ್ ದ ಕಾಮಿಡಿ ಟೈಮಿಂಗ್, ದ ಕಾಮಿಡಿ ಥಿಂಗ್ ಅದು ತುಂಬ ಇಷ್ಟ. ಅವರ ಕಾಮಿಡಿ ಟೈಮಿಂಗ್ ತುಂಬ ಇಷ್ಟ. ಐ ಥಿಂಕ್ ಚಿಕ್ಕಪ್ಪಸ್ ಹಿಸ್ ಸ್ಕ್ರೀನ್ ಪ್ರೆಸೆನ್ಸ್ only is very vibrant for me. Our screen presence and every emotion he plays it in like ಹೆಂಗೆ ಹೇಳೋದಂದರೆ he conveys a very big emotion in a very simple subtle way that I like. And Dodappa he is like he's everything, like All round. He's like complete actor. ರೈಟ್, ಅವ್ರು ಮುಟ್ಟದೇ ಇರೋ ಜಾನ್ರೇ everything is touched. Sure. Fantastic. I had a lovely time conversing because ನಾನು ಬಂದಿದ್ದೆ ಅದಕ್ಕೆ. ನಿಮಗೆ ಐ ಥಿಂಕ್ ಆಫ್ ಕ್ಯಾಮ್ರಾ ಕೂಡ ಹೇಳ್ತಾ ಇದ್ದೆ, ನನಗೇನು ಅಂದರೆ ಈ ಸಂದರ್ಶನದಲ್ಲಿ ವಿನಯ್ ರಾಜ್ಕುಮಾರ್ ಅವರು ಫಿಲ್ಮ್ಸ್ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಾಗಬೇಕಾಗಿದ್ದು. ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ವೆರಿ ಕ್ಲಿಯರ್. ಸೊ ಆಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಪೆಪೆ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಆನ್ August 30th. ಆಲ್ ದ ವೆರಿ ಬೆಸ್ಟ್. Thank you so much. Thank you. I had a great interview. Thank you very much. Thanks.